ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆ ಈ ಬಲ ಮತ್ತು ಚಲನೆ, ಫೋರ್ಸ್ ಆ್ಯಂಡ್ ಮೋಷನ್ ಇದರ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ನೀವು ಚಿಂತನೆ ಮಾಡಿರ್ಬೋದು, ಕೆಲವು ಪ್ರಯೋಗಗಳು ಮಾಡಿರ್ಬೋದು, ಚಟುವಟಿಕೆ ಮಾಡಿರ್ಬೋದು. ನಿಮ್ಮ ಹತ್ರ ತುಂಬ ಸರ್ಕಿರುತ್ತೆ. ಯಾಕೆಂದರೆ ವಿಜ್ಞಾನ ಅಂದರೆ ಬರೀ ಒಂದು ಬಾಯ್ಪಾಠ ಮಾಡಿ ಪರೀಕ್ಷೆ ಬರೆಯುವಷ್ಟೇ ಅಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕಾಗಿದ್ದು ಅಲ್ವಾ. ಆದ್ದರಿಂದ ನಾವು ಸ್ವಲ್ಪ ಹೋಮ್ವರ್ಕ್ ಬಗ್ಗೆ ಯೋಚನೆ ಮಾಡೋಣ. ಕಳೆದ ಕ್ಲಾಸಲ್ಲಿ ಕೊಟ್ಟಿರೋಂಥ ಹೋಮ್ವರ್ಕು ಏನು ಕೊಟ್ಟಿದ್ದೀವಿ ಕ್ವಶನ್ ಅಂದರೆ, ಯಾವ ವಿಷಯ ಅವಲಂಬಿಸಿಕೊಂಡಿದೆ ಅಂತ ಕೇಳಿದ್ದೇವೆ. ಒಂದೇ ರೀತಿಯ ಒಂದೇ ವೇಗ ಚಲಿಸುತ್ತಿರುವ ಲಾರಿಗಳಲ್ಲಿ ಭಾರವನ್ನು ತುಂಬಿರುವ ಲಾರಿಯ ಸಂವೇಗ ಹೆಚ್ಚಾಗಿರ್ತದೆ, ಏಕೆಂದರೆ ಅದರ ದ್ರವ್ಯರಾಶಿ ಹೆಚ್ಚಾಗಿರ್ತದೆ. ಸೊ ಸಂವೇಗ ಅಂದ್ರೇನು? ಇಂಗ್ಲೀಷಲ್ಲಿ ಮೊಮೆಂಟಮ್ ಅಂತ ಕರೀತಾರೆ. ಮೊಮೆಂಟಮ್ ಆಫ್ ಎ ಬಾಡಿ ಡಿಪೆಂಡ್ಸ್ ಅಪಾನ್ ದಿ ವೆಲಾಸಿಟಿ ಆ್ಯಂಡ್ ಮಾಸ್. ವೇಗ ಮತ್ತು ದ್ರವ್ಯರಾಶಿ ಅವಲಂಬಿಸಿಕೊಂಡಿದೆ. ದ್ರವ್ಯರಾಶಿ ಜಾಸ್ತಿ ಆದಾಗ ಮೊಮೆಂಟಮ್ ಜಾಸ್ತಿ, ಅಥವಾ ವೇಗ ಜಾಸ್ತಿ ಆದಾಗ ಮೊಮೆಂಟಮ್ ಸಂವೇಗ ಜಾಸ್ತಿ, ಎರಡೂ ಜಾಸ್ತಿ ಆದಾಗ ಸಂವೇಗ ಜಾಸ್ತಿ. ಹಾಗೆ ಇಲ್ಲಿ ಏನು ಹೇಳ್ತಾರೆ, ಲಾರಿಯಲ್ಲಿ ಭಾರ ಇರೋ ಲಾರಿನ ಸಂವೇಗ ಜಾಸ್ತಿ ಇರುತ್ತೆ. ಹಾಗಾಗಿ ಯಾಕೆ ಜಾಸ್ತಿ ಇರುತ್ತೆ? ಅದರ ದ್ರವ್ಯರಾಶಿ ಹೆಚ್ಚಾಗಿರ್ತದೆ ಅಂತ ಹೇಳ್ಬಿಟ್ಟು. ಅದು ಒಂದನೇ ಪ್ರಶ್ನೆ ಉತ್ತರ. ಎರಡನೇ ಪ್ರಶ್ನೆ, ಕಾರಿಗೆ ಬ್ರೇಕ್ ಹಾಕಿದಾಗ ನಿಧಾನವಾಗಿ ನಿಲ್ಲುತ್ತೆ ಯಾಕೆ ಅಂತ. ಯಾಕೆಂದರೆ ಅಲ್ಲಿ ಘರ್ಷಣೆ ಇರುತ್ತೆ. ಆ ಘರ್ಷಣೆ ಕಾರಿನ ಚಕ್ರಕ್ಕೂ ಮತ್ತು ನೆಲದ ಚಕ್ರಕ್ಕೂ ಘರ್ಷಣೆ ಆಗುತ್ತೆ. ಕೆಲವೊಮ್ಮೆ ನೋಡ್ಬೋದು ನೀವು, ಕಾರು ಸ್ಪೀಡಾಗಿ ಹೋಗ್ತಾರೆ, ಸಡನ್ನಾಗಿ ನಾಯಿ ಅಡ್ಡ ಬಂದರೆ ಅಥವಾ ಕುರಿ ಅಡ್ಡ ಬಂದರೆ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ. ಅವಾಗೇನಾಗುತ್ತೆ, ಆ ಟೈರ್ನ ಚಿತ್ರ ಇದೆಯಲ್ಲ ರಸ್ತೆ ಮೇಲೆ ಬರುತ್ತೆ ಅಲ್ವಾ. ಇದು ಘರ್ಷಣೆ ಅಂತ ಒಂದು ವಿದ್ಯಮಾನ, ಅದರ ಒಂದು ಅನ್ವಯ ಅಲ್ವಾ. ಸೊ ಅಲ್ಲಿ ಕಾರಿನ ಚಕ್ರಕ್ಕೂ ನೆಲಕ್ಕೂ ಘರ್ಷಣೆ ಆಗೋದ್ರಿಂದ ಬ್ರೇಕ್ ಹಾಕಿದಾಗ ಸ್ವಲ್ಪ ತಕ್ಷಣ ನಿಲ್ಲೋದಿಲ್ಲ, ಒಂದು ಸ್ವಲ್ಪ ಮುಂದೆ ಹೋಗುತ್ತೆ ಅಲ್ವಾ. ಆಮೇಲೆ ನೋಡಿ, ಇನ್ನೊಂದು ಇದು ಕೂಡ ಘರ್ಷಣೆ ಸಂಬಂಧಪಟ್ಟದ್ದೇ, ಬಾಳೆಹಣ್ಣು ಸಿಪ್ಪೆ. ಸಿಪ್ಪೆ ಮೇಲೆ ಕಾಲಿಟ್ಟಾಗ ಏನಾಗುತ್ತೆ, ಜಾರಿ ಬೀಳ್ತೀವಿ ಅಂತ ಹೆಚ್ಚಿನ ನೋಡ್ಕೊಂಡು ಹೋಗ್ತೀವಿ. ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲದ ಕಡೆಯಲ್ಲಿ ಏನಾಗುತ್ತೆ, ಕೆಲವು ಸಲ ಸಿಪ್ಪೆ ಹಾಕಿಬಿಡ್ತಾರೆ. ಸಿವಿಕ್ ಸೆನ್ಸ್ ಅಂತಾರೆ. ನಿಮಗಿದೆಯಾ ಸಿವಿಕ್ ಸೆನ್ಸು? ಸಿವಿಕ್ ಸೆನ್ಸ್ ಅಂದ್ರೇನು? ಬಾಳೆಹಣ್ಣು ಸಿಪ್ಪೆ ತಿಂದರೆ ಆ ಸಿಪ್ಪೆಯನ್ನು ಒಂದು ಡಸ್ಟ್ಬಿನ್ನಿಗೆ ಹಾಕಬೇಕು ಅಥವಾ ಒಂದು ಬುಟ್ಟಿಲಿ ಹಾಕಬೇಕು ಅಲ್ವಾ. ಅಥವಾ ಒಂದು ಕಡಲೆ ಸಿಪ್ಪೆ, ಕಡಲೆಕಾಯಿ ಬೀಜ ತಿಂದರೆ, ಶೇಂಗಾ ತಿಂದರೆ ಆ ಸಿಪ್ಪೆಯನ್ನು ಒಂದು ಕಡೆ ಹಾಕಬೇಕು, ಒಂದು ಬುಟ್ಟಿಲಿ ಹಾಕಬೇಕು ಅಥವಾ ಡಸ್ಟ್ಬಿನ್ಲಿ ಹಾಕಬೇಕು ಅಲ್ವಾ. ಕೆಲವರು ತಿಂತಾ ಹೋಗ್ತಾರೆ, ಸಿಪ್ಪೆ ಎಸಿತಾ ಹೋಗ್ತಾರೆ. ಅದರ ಸಿವಿಕ್ ಸೆನ್ಸ್ ಅಲ್ಲ ಅಲ್ವಾ. ಕೆಲವೆಲ್ಲ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ. ಸೊ ಕೆಲವರು ಏನು ಮಾಡ್ತಾರೆ, ಬಾಳೆಹಣ್ಣು ತಿಂದುಬಿಟ್ಟು ಅವರೇನು ಖುಷಿ ಪಡ್ತಾರೆ, ತಿಂದುಬಿಟ್ಟು ಆ ಸಿಪ್ಪೆಯನ್ನು ದಾರಿ ಮೇಲೆ ಹಾಕ್ತಾರೆ. ಪಾಪ ಕೆಲವು ವಯಸ್ಸಾದವರು ಬರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಕಾಲಿಟ್ಬಿಡ್ತಾರೆ, ಜಾರಿ ಬಿದ್ದುಬಿಡ್ತಾರೆ. ಕೆಲವು ದುರ್ಬುದ್ಧಿ ಮಕ್ಕಳು ಇರ್ತಾರೆ, ನಗ್ತಾರೆ. ಅವ್ರು ಬಿದ್ದ ನೋಡಿ ನಗ್ತಾರೆ. ಅದು ನಗಬಾರ್ದು, ನಾಳೆ ನೀವು ಬೀಳ್ಬೋದು ಹಂಗೆ. ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ಕೈ ಕೊಟ್ಟು ಎತ್ತಬೇಕು. ಯಾಕೆ ಜಾರಿ ಬೀಳ್ತಾರೆ ಅಂತ ಪ್ರಶ್ನೆ ಕೇಳಿದ್ದು. ಯಾಕೆ ಅಂದರೆ ಬಾಳೆಹಣ್ಣು ಸಿಪ್ಪೆ ಮತ್ತು ನೆಲದ ಮಧ್ಯೆ ಘರ್ಷಣೆ ಕಡಿಮೆ ಇರುತ್ತೆ. ಸೊ ಘರ್ಷಣೆ ಒಂದು ರೀತಿ ಬಲ. ಅದು ಆ ಬಲ ಏನು ಮಾಡ್ತದೆ, ಕಡಿಮೆ ಇರೋದ್ರಿಂದ ಸಿಪ್ಪೆ ಮೇಲೆ ಕಾಲಿಟ್ಟಾಗ ತಕ್ಷಣ ಜಾರ್ಕೊಂಡು ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅದನ್ನು ಸ್ಲಿಪ್ ಆಗೋದು ಅಂತಾರೆ ಇಂಗ್ಲೀಷಲ್ಲಿ. ಸೊ ಯು ಗೆಟ್ ಸ್ಲಿಪ್ಡ್ ಬಿಕಾಸ್ ಆಫ್ ದಿ ಲೆಸ್ ಫ್ರಿಕ್ಷನ್ ಬಿಟ್ವೀನ್ ದಿ ಪೀಲ್ಸ್ ಆಫ್ ದಿ ಬನಾನಾ ಫ್ರೂಟ್ ಆ್ಯಂಡ್ ಆಲ್ಸೋ ದಿ ಫ್ಲೋರ್. ಸೊ ಮಧ್ಯದಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಕಲ್ತಿರೋ ವಿಷಯಗಳು, ಒಂದನೇದು ಬಲ ಅಂದ್ರೇನು, ಆ ಬಲ ಏನು ಮಾಡುತ್ತೆ, ಹೇಗೆ ಮಾಡುತ್ತೆ ಅಂತ ನೋಡಿದ್ದೀವಿ. ನಿಶ್ಚಲವಾಗಿರುವ ವಸ್ತು ನಿಶ್ಚಲವಾಗಿ ಇರುವ ಹಾಗೆ ಅಥವಾ ಚಲಿಸುವಂತೆ ಮಾಡುವಂತಹದ್ದು, ಚಲಿಸುವ ವಸ್ತುವಿನ ವೇಗದಲ್ಲಿ ವ್ಯತ್ಯಾಸ ಮಾಡುವಂಥದ್ದು, ಅದಕ್ಕೆ ಬಲ ಅಂತ ಕರೀತಾರೆ. ಆಮೇಲೆ ಅದರ ಅನ್ವಯ, ಅದು ಕೂಡ ನೋಡಿದ್ದೀವಿ. ನ್ಯೂಟನ್ನ ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ, ಅದು ಅನ್ವಯ ಕೂಡ ನೋಡಿದ್ದೀವಿ. ಆಮೇಲೆ ಸಂವೇಗ ಅಂತ ಆಗ ತಾನು ಹೇಳಿದಲ್ಲ, ಮೊಮೆಂಟಮ್ ಆಫ್ ಎ ಬಾಡಿ ಡಿಪೆಂಡ್ಸ್ ಅಪಾನ್ ಮಾಸ್ ಆ್ಯಂಡ್ ವೆಲಾಸಿಟಿ.
ಆಮೇಲೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಅದನ್ನು ಸ್ಥಿರತೆ ಅಂತ ಕರೀತಾರೆ. ಹಂಗಂದ್ರೇನು? ಮೊಮೆಂಟಮ್ ಬಿಫೋರ್ ಇಂಪ್ಯಾಕ್ಟ್ ಈಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ಟರ್ ಇಂಪ್ಯಾಕ್ಟ್ ಡ್ಯೂರಿಂಗ್ ಕೊಲ್ಯೂಷನ್. ಯಾವುದೇ ಒಂದು ಸಂಘರ್ಷಣೆ ಆಗಬೇಕಾದ್ರೆ ಚಲನ ಸಂವೇಗದ ಮೊದಲನೇ ಸಂವೇಗವು ಕೊನೆಯ ಸಂವೇಗಕ್ಕೆ ಸಮನಾಗಿರುತ್ತೆ ಅಂತ, ಅದನ್ನು ಸಂವೇಗ ಸ್ಥಿರತೆ ಅಂತ ಕರೀತಾರೆ. ನಮಗೆ ಗೋಳಿ ಆಟದ ಬಗ್ಗೆ ಹೇಳಿದೆ, ಕ್ಯಾರಮ್ ಬಗ್ಗೆ ಹೇಳಿದೆ, ನೆನಪಿದೆಯಾ ಅಲ್ವಾ? ಅವೆಲ್ಲ ಈ ಸಂವೇಗ ಸ್ಥಿರತೆ ಬಗ್ಗೆ. ಅದರ ಲೆಕ್ಕ ಕೂಡ ನಾವು ಕಳೆದ ಕ್ಲಾಸ್ನ ಮಾಡಿದ್ದೀವಿ. ಇನ್ನೊಂದು ವಿಷಯ ನಾವು ಕಲ್ತಿರೋದು ಘರ್ಷಣೆ ಅಂತ. ಘರ್ಷಣೆ ಅಂದರೆ ಏನು, ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಆ ಘರ್ಷಣೆಯ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಷಯವನ್ನು ನೋಡೋಣಂತೆ. ಮುಖ್ಯವಾಗಿ ಘರ್ಷಣೆ ಏನು ಅನುಕೂಲ ಅಂತ. ನಾವು ಭೂಮಿ ಮೇಲೆ ನಡಿಲಿಕ್ಕೆ ಸಹಾಯ ಮಾಡ್ತದೆ. ಫ್ರಿಕ್ಷನ್ ಹೆಲ್ಪ್ಸ್ ಅಸ್ ಟು ವಾಕ್ ಆನ್ ದಿ ಫ್ಲೋರ್, ವಾಕ್ ಆನ್ ದಿ ಗ್ರೌಂಡ್. ಯಾಕೆ ಘರ್ಷಣೆ ಇಲ್ಲದೇನು ಅಂತ ಕೇಳ್ಬೋದು. ನಿಮಗೆ ಕೆಲವರು ಮೊಸಾಯಿಕ್ ಫ್ಲೋರಿಂಗ್ ನೋಡಿರ್ಬೋದು ನೀವು. ಮೊಸಾಯಿಕ್ ಅಂದರೆ ನೆಲ ತುಂಬ ಸಾಫ್ಟಾಗಿರುತ್ತೆ, ಅಲ್ಲಿ ನೀರೆಲ್ಲ ಬಿದ್ದಿರ್ತದೆ. ನೀರು ಬಿದ್ದಾಗ ಕಾಲು ಜಾರಿ ಬೀಳುವಂಥ ಪರಿಸ್ಥಿತಿ ಬರ್ತದೆ, ಮತ್ತು ಎಣ್ಣೆ ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ. ಆಗ ಅದು ಯಾಕೆ ಹಾಗಾಗುತ್ತೆ? ಘರ್ಷಣೆ ಕಡಿಮೆ ಇರುತ್ತೆ. ಸೊ ಘರ್ಷಣೆ ಇದ್ದಾಗ ನಮಗೆ ನಡಿಲಿಕ್ಕೆ ಸುಲಭ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಭೂಮಿ ನಮಸ್ಕಾರ ಮಾಡಬೇಕಂತೆ. ಒಟ್ಟು 5 ಜನ ತಾಯಿಯಂದರು ಸ್ವಾಮಿ ಹೇಳ್ತಾರೆ. ಒಂದನೇದು ದೇಹ ಮಾತೆ ಅಂತ, ನಮ್ಮ ದೇಹ ಕೊಟ್ಟಿರ್ತಕ್ಕಂಥ ತಾಯಿ. ಎರಡನೇದು ಗೋಮಾತೆ, ಹಸು ಆಕಳು ಕೌ. ಮೂರನೇದು ದೇಶ ಮಾತೆ, ನಾವು ಯಾವ ದೇಶ, ಪುಣ್ಯ ಭೂಮಿ, ಧನ್ಯ ಭೂಮಿ, ತ್ಯಾಗ ಭೂಮಿ ಆಗಿರ್ತಕ್ಕಂಥ ಪವಿತ್ರವಾದ ಭಾರತ ದೇಶ. ನಾಲ್ಕನೇದು ಭೂಮಾತೆ, ಅಂದರೆ ಭೂಮಿಯ ಒಂದು ತಾಯಿ ಇದ್ದ ಹಾಗೆ. ಐದನೇದು ಜಗನ್ಮಾತೆ ಅಥವಾ ವೇದ ಮಾತೆ ಅಥವಾ ಸಾಯಿ ಮಾತೆ ಅಂತ. ಈ 5 ಜನ ತಾಯಿ ಅಂದರೆ ಗೌರವ ಕೊಡಬೇಕು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು? ಭೂಮಿಗೆ ಒಂದು ನಮಸ್ಕಾರ ಮಾಡಬೇಕು ಅಲ್ವಾ? ಆ ಭೂಮಿ ನಮಸ್ಕಾರ ಮಾಡಿ ಹೇಳ್ಬೇಕಾಗುತ್ತೆ. ಆ ಮಾಡಿದಾಗ ನಮಗೆ ಆ ಒಂದು ಭೂಮಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಒಂದು ನಂಬಿಕೆ ಅಲ್ವಾ? ಸೊ ಈ ಘರ್ಷಣೆ ನಮಗೆ ಭೂಮಿ ಮೇಲೆ ಸರಿಯಾಗಿ ನಡೆಯುವಾಗೆ ಸಹಾಯ ಮಾಡ್ತದೆ. ಎಲ್ಲಿ ಜಾರೋ ಪರಿಸ್ಥಿತಿ ಬಂದಾಗ ಹೇಳ್ತಾರೆ, ಇಲ್ಲಿ ಜಾರ್ತಾ ಇದೆ, ಹುಷಾರು ಹುಷಾರು ಅಂತ ನೆನಪು ಮಾಡುತ್ತೆ ಭೂಮಿ. ಎರಡನೇದಾಗಿ ವಾಹನ ಚಲನೆಗೂ ಘರ್ಷಣೆ ಬೇಕಾಗುತ್ತೆ. ಬ್ರೇಕ್ ಹಾಕಿದಾಗ ವಾಹನಗಳು ಘರ್ಷಣೆಯಿಂದ ನಿಲ್ಲುತ್ತದೆ ಅಂತ ಹೇಳ್ಬಿಟ್ಟು. ಸೊ ಘರ್ಷಣೆ ಇಲ್ಲದೆ ಏನಾಗುತ್ತೆ? ಹೋಗ್ತಾನೆ ಇರುತ್ತೆ ವಾಹನ ಅಲ್ವಾ? ನಿಮ್ಗೆ ಇನ್ನೂ ಸುಲಭ ಹೇಳಬೇಕೆ, ನೀವು ಕ್ರಿಕೆಟ್ ಆಡ್ತೀರಿ, ಹೆಚ್ಚಿನವ್ರು ಆಡ್ತೀರಾ. ಕ್ರಿಕೆಟ್ ಆಡಿದಾಗ ಈ ಬ್ಯಾಟ್ಸ್ಮನ್ ಅಂತಿರ್ತಾನಲ್ಲ, ಅವನೇನು ಮಾಡ್ತಾನೆ? ಜೋರ ಶಾಟ್ ಹೊಡಿತಾನೆ. ಅವನು ಅಂದ್ಕೊತಾನೆ ಅದು 4 ಹೋಯ್ತು ಅಂತ. ಒಂದಷ್ಟು ದೂರ ಹೋಗುತ್ತೆ ಬಾಲು, ಹೋಗಿ ಸ್ವಲ್ಪ ಹೊತ್ತು ನಿಂತು ಬಿಡ್ತದೆ. ಒಂದು ಸ್ವಲ್ಪ ಈ ಕಡೆ ಒಂದು ಅರ್ಧ ಅಡಿ 1 ಅಡಿ ಈ ಕಡೆ ನಿಂತು ಬಿಡ್ತದೆ ಅಂದ್ಕೊಳ್ಳಿ. ಯಾಕೆ ನಿಲ್ಲುತ್ತೆ? ಅದು ಆಗಲೇ ಕಲ್ತೀವಿ ನ್ಯೂಟನ್ನ 1ನೇ ನಿಯಮದಲ್ಲಿ. ಒಂದು ಅದು ಕಾರಣ. ಎರಡನೇದು ಘರ್ಷಣೆ. ಭೂಮಿಗೂ ಮತ್ತು ಚೆಂಡಿಗೂ ಮಧ್ಯೆ ಘರ್ಷಣೆ ಇರುತ್ತೆ. ಆವಾಗ ಅದು ಏನು ಮಾಡ್ತದೆ? ಆ ಬಾಲು ಹೋಗ್ತಾ ಇರೋ ಬಾಲ್ ನಿಂತು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಹಾಗೆ ವಾಹನಕ್ಕೂ ಅಷ್ಟೇ, ಆ ಘರ್ಷಣೆ ಇರೋದ್ರಿಂದ ಬ್ರೇಕ್ ಹಾಕಿದಾಗ ವಾಹನ ನಿಲ್ತದೆ. ಘರ್ಷಣೆ ಇಲ್ಲದೆ ಏನಾಗ್ತದೆ? ಹೊರಟೋಗ್ತಿರುತ್ತೆ. ಕೆಲವು ಪಾಪ ಸಡನ್ನಾಗಿ ಅಡ್ಡ ಬಂದುಬಿಡ್ತಾರೆ, ಗೊತ್ತಾಗೋದಿಲ್ಲ. ಆಗ ಡ್ರೈವರ್ಸ್ ತಪ್ಪಿರೋದಿಲ್ಲ, ಅವ್ರು ಬರೋರಾಗಿ ಬಂದುಬಿಡ್ತಾರೆ. ಆವಾಗ ಬ್ರೇಕ್ ಹಾಕಲಿಕ್ಕೂ ಟೈಮ್ ಇರೋದಿಲ್ಲ. ಎಷ್ಟೋ ಅನಾಹುತಗಳಾಗ್ತಾ ಇರ್ತದೆ. ರೈಲಲ್ಲೂ ಕೂಡ ಅಂಥ ಅನಾಹುತಗಳಾಗ್ತಾ ಇರ್ತದೆ. ಸೊ ಆ ಘರ್ಷಣೆ ಎಂಬುದು ಒಂದು ಒಳ್ಳೆಯ ವಿದ್ಯಮಾನ. ಇದು ವಾಹನ ಚಲಿಸುವವರಿಗೆ ಹೆಚ್ಚಾಗಿ ಅನುಭವಕ್ಕೆ ಬರುತ್ತೆ. ಇನ್ನೊಂದು, ವಾಹನದ ಟೈರ್ಗಳು ಘರ್ಷಣೆ ಹೆಚ್ಚಿಸಲು ಮತ್ತು ರಸ್ತೆಗಳಲ್ಲಿ ಸುಲಭವಾಗಿ ಚಲಿಸುವಂತೆ ಮಾಡಲು ಗಡಸಾಗಿರ್ತದೆ. ಟೈರಿಗೆ ರೀಟ್ರೇಡಿಂಗ್ ಅಂತ ನೀವು ಕೇಳಿರ್ಬೋದು. ರೀಟ್ರೇಡಿಂಗ್ ಅಂದ್ರೇನು? ಟೈರ್ನಲ್ಲಿ ಸ್ವಲ್ಪ ಏರಿಳಿತ ಇರ್ತದೆ, ಒಂದೇ ಸ್ಮೂತಾಗಿರೋದಿಲ್ಲ ಟೈರ್, ಅದಕ್ಕೆ ರೀಟ್ರೇಡಿಂಗ್ ಅಂತ ಹೇಳ್ತಾರೆ. ಅದು ಹೆಂಗೆ ಮಾಡ್ತಾರೆ? ಅದಕ್ಕೆ ವಲ್ಕನೈಸೇಷನ್ ಆಫ್ ರಬ್ಬರ್ ಅಂತ ಹೇಳ್ತಾರೆ. ರಬ್ಬರ್ ಇದೆಲ್ಲ, ರಬ್ಬರನ್ನ ಗಟ್ಟಿ ಮಾಡ್ತಾರೆ, ಅದಕ್ಕೆ ಗಂಧಕ ಸೇರಿಸ್ಬಿಟ್ಟು ಅದನ್ನು ಹಾರ್ಡನ್ ಮಾಡ್ತಾರೆ. ಸೊ ಅದಕ್ಕೆ ವಲ್ಕನೈಸೇಷನ್ ಅಂತಾರೆ. ಆಗ ಮಾಡಿದ ಮೇಲೆ ಅದನ್ನೇನು ಮಾಡ್ತಾರೆ? ಘರ್ಷಣೆ ಹೆಚ್ಚಾಗಲಿಕ್ಕೋಸ್ಕರ ಕಾರ್ಯುಗೇಷನ್ಸ್ ಅಂತ ಹೇಳ್ತಾರೆ, ಏರಿಳಿತಗಳಿರುವಾಗ ಮಾಡ್ತಾರೆ. ಆವಾಗ ಗ್ರಿಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಅಂತ. ಆವಾಗ ರಸ್ತೆಗಳಲ್ಲಿ ವಾಹನ ಸುಲಭವಾಗಿ ಚಲಿಸಲಿಕ್ಕೆ ಸಹಾಯ ಮಾಡ್ತದೆ ಅಲ್ವಾ? ಏಕೆಂದ್ರೆ ಟೈರ್ ನೀವು ನೋಡಿರ್ಬೋದು, ಟೈರ್ ಪಂಚರ್ ಅಂತ ಆಗುತ್ತೆ. ನಿಮಗೆಲ್ಲ ಸೈಕಲ್ ಪಂಚರ್ ಆಗೋದು ಚೆನ್ನಾಗಿ ಗೊತ್ತಿದೆ. ಆ ಸೈಕಲ್ ಪಂಚರ್ ಆದಾಗ ಏನು ಮಾಡ್ತೀರಿ? ಆಗ ನಿಮಗೆ ಅದು ಸಣ್ಣ ಯಾವುದೋ ಮೊಳೆನೋ ಒಂದು ಸೂಜಿನೋ ಚುಚ್ಚಿಬಿಡ್ತದೆ ಒಳಗಡೆ.
ಆವಾಗ ಗಾಳಿ ಎಲ್ಲ ಹೊರಟೋಗುತ್ತೆ. ಆಗ ನೀವು ಅದು ಪಂಚರ್ ಹಾಕ್ಸ್ಬೇಕಾಗುತ್ತೆ. ಆ ಟೈರನ್ನು ಅದು ಒಳಗೆ ತೆಗೆದು ಅದಕ್ಕೆ ಮೇಲೆ ಹೊಸ ಹಾಕಿ ಗಾಳಿ ತುಂಬಿಸಿ ಕೊಡ್ತಾರೆ ಅಲ್ವಾ. ಸೊ ಇಲ್ಲಿ ಆ ಟೈರು ಸರಿಯಾಗಿ ಚಲಿಸಬೇಕಾದ್ರೆ ಅದಕ್ಕೆ ಈ ಘರ್ಷಣೆಯಿಂದ ಅನುಕೂಲ ಆಗುತ್ತೆ. ಇನ್ನೊಂದು, ನಾವು ಬೋರ್ಡ್ ಬರಿತೀವಿ ಅಥವಾ ಕಾಗದ ಬರಿತೀವಿ, ಬರೀಲಿಕ್ಕೆ ಕೂಡ ಘರ್ಷಣೆ ಬೇಕಾಗುತ್ತೆ. ಆ ಘರ್ಷಣೆ ಇದ್ದರೆ ಏನಾಗ್ತದೆ, ಅಕ್ಷರ ಸರಿ ಬರೋದಿಲ್ಲ. ಸೊ ಘರ್ಷಣೆ ಇದ್ದಾಗ ಚಾಕ್ ಪೀಸ್ ತೊಗೊಂಡು ನಿಮ್ಮ ಸರ್ ಬರೀ ನೋಡಿರ್ಬೋದು ನೀವು ಬೋರ್ಡಲ್ಲಿ ಅಲ್ವಾ. ಆ ಬೋರ್ಡ್ ರಫ್ ಆಗಿರುತ್ತೆ. ಆ ರಫ್ ಆಗಿದ್ದ ಬೋರ್ಡ್ ಮೇಲೆ ಬರೆಯುವಾಗ ಅಕ್ಷರ ಚೆನ್ನಾಗಿ ಮೂಡುತ್ತೆ ಅಲ್ವಾ. ಅದು ಘರ್ಷಣೆಯ ಕಾರಣ. ಉದಾಹರಣೆಗೆ ಒಂದು ಪೆನ್ ತಗೊಂಡು ನೀವು ಕಾಗದ ಮೇಲೆ ಬರೀತೀರಿ. ಕಾಗದ ಬರೆಯುವಾಗ ಆ ಬರೆಯುವಂಥದ್ದು ನಾವು ಯಾವ ಅಕ್ಷರ ಬರೆಯುವಾಗ ಪೆನ್ನಿಗೂ ಮತ್ತು ಕಾಗದಕ್ಕೂ ಮಧ್ಯೆ ಒಂದು ಘರ್ಷಣೆ ಉಂಟಾಗುತ್ತೆ. ಆ ಘರ್ಷಣೆಯಿಂದ ಏನಾಗುತ್ತೆ, ಅಕ್ಷರ ಚೆನ್ನಾಗಿ ಮೂಡುತ್ತೆ. ಆ ಘರ್ಷಣೆ ಇಲ್ಲದೆ ಏನಾಗ್ತದೆ, ಬರೆಯೋದು ಕಂಟಿನ್ಯೂಸ್ ಹೊರಟೋಗುತ್ತೆ, ಅದು ನಿಲ್ಲೋದಿಲ್ಲ. ಆ ನಿಲ್ಲಬೇಕಾದ್ರೆ ಅದಕ್ಕೇನು ಮಾಡಬೇಕಾಗ್ತದೆ, ನಾವು ಆ ಘರ್ಷಣೆ ಇದ್ದಾಗ ಅದೇನಾಗ್ತದೆ, ನಿಲ್ತದೆ. ಹಾಗೆ ಡ್ರಾಯಿಂಗ್ ಬಿಡಿಸೋದು ಚೆನ್ನಾಗಿ ಗೊತ್ತಾಗುತ್ತೆ. ಡ್ರಾಯಿಂಗ್ ಬಿಡಿಸೋದು ಏನು ಮಾಡ್ತಾರೆ, ಒಂದು ಚಿತ್ರ ಬಿಡಿಸುವಾಗ ಅದನ್ನು ತುಂಬ ಪ್ಲ್ಯಾನ್ ಮಾಡ್ತಾರೆ. ಉದ್ದ ಅಗಲಲ್ಲಿ ಪ್ಲ್ಯಾನ್ ಮಾಡ್ತಾರೆ, ಕಲರ್ಸ್ ಪ್ಲ್ಯಾನ್ ಮಾಡ್ತಾರೆ, ಎಷ್ಟು ಉದ್ದ ಅಂತ ಬಿಟ್ಟು ಆಮೇಲೆ ಕ್ಲೀನಾಗಿ ಅದನ್ನು ರಫ್ ಆಗಿ ಬಿಡಿಸ್ಕೋತಾರೆ ಮೊದಲು, ಆಮೇಲೆ ನೀಟಾಗಿ ಬಿಡಿಸ್ತಾರಲ್ವಾ. ಸೊ ಅದರಿಂದ ಕಾಗದದಲ್ಲಿ ಬರೀಬೇಕಾದ್ರೆ ಮತ್ತು ಬೋರ್ಡ್ನ ಬರೀಬೇಕಾದ್ರೆ ಇದರಲ್ಲೆಲ್ಲ ಘರ್ಷಣೆ ಸಹಾಯ ಮಾಡ್ತದೆ. ಸೊ ಘರ್ಷಣೆಯಿಂದಾಗಿ ಏನಾಗುತ್ತೆ, ನಮಗೆ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಇನ್ನೊಂದು, ನೀವು ಬಿಲ್ಡಿಂಗ್ ಕಟ್ಟೋ ನೋಡಿರ್ಬೋದು. ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಉಕ್ಕು ಅಂತಾರೆ, ಇಂಗ್ಲೀಷಲ್ಲಿ ಸ್ಟೀಲ್. ದೇ ಯೂಸ್ ಸ್ಟೀಲ್, ದೆನ್ ದೇ ಯೂಸ್ ಸಿಮೆಂಟ್, ದೆನ್ ದೇ ಯೂಸ್ ಸ್ಯಾಂಡ್. ಇವೆಲ್ಲನೂ ಕೂಡ ಹಾಕಿರ್ತಾರೆ. ಸ್ಟೀಲ್, ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ಯೂಸ್ ಮಾಡಿ ಏನು ಮಾಡ್ತಾರೆ, ನೀವು ಕೇಳಿರ್ಬೋದು RCC ಅಂತ ಕೇಳಿದ್ದೀರಾ ಹೆಸರು? ಯಾರು ಹೇಳ್ತೀರಿ? ವಿಸ್ತರಣೆ ಬರೋಲ್ಲ, ಕೇಳಿಲ್ಲ, ನಿಮಗೆ ವಿಸ್ತರಣೆ ಬರೋಲ್ಲ. RCC ಗೊತ್ತಿರುತ್ತೆ, ನೀವೆಲ್ಲ ಕೂತಿದ್ದೀಗ RCC ಮನೆಯಲ್ಲಿ ಕೂಸಿರ್ತೀರ ಅಲ್ವಾ. ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತಾರೆ. ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್. ರೀಇನ್ಫೋರ್ಸ್ ಅಂದರೆ ಅದನ್ನು ತುರುಗಿಸ್ತಾರೆ. ಆ ಸ್ಟೀಲ್ ಫ್ರೇಮ್ಸ್ ಇರ್ತವೆ, ಆ ಸ್ಟೀಲ್ ಫ್ರೇಮ್ ಒಳಗಡೆ ಸಿಮೆಂಟನ್ನು, ಸ್ಯಾಂಡನ್ನು ಮತ್ತು ನೀರು ಕೂಡ ಇರುತ್ತೆ. ಆ ನೀರು ಕೂಡ ಅದರೊಟ್ಟಿಗೆ ಹಾಕ್ತಾರೆ, ಅದಕ್ಕೆ ಪ್ರಮಾಣ ಇದೆ. ಆಮೇಲೆ ಜಲ್ಲಿ ಅಂತಿರುತ್ತೆ, ಗ್ರಾವಲ್ ಇರ್ತದೆ. 2:4:1, 1:2:3 ಎಲ್ಲ ಇರುತ್ತೆ. ಅವನ್ನೆಲ್ಲ ಕೂಡ ಹಾಕಿ ತುರುಗಿಸ್ತಾರೆ. ಆ ತುರುಗಿಸ್ಬೇಕಾದ್ರೆ ಘರ್ಷಣೆ ಬೇಕಾಗುತ್ತೆ. ಆ ಘರ್ಷಣೆಯಿಂದ ಏನಾಗುತ್ತೆ, ಅದು ಗಟ್ಟಿಯಾಗುತ್ತೆ. ಆಮೇಲೆ ಕ್ಯೂರಿಂಗ್ ಅಂತ ಮಾಡ್ತಾರೆ ನೋಡಿರ್ಬೋದು ನೀವು. ಸೊ ಕ್ಯೂರಿಂಗ್ ಅಂದರೆ ಒಂದು 21 ದಿವಸ ಅದನ್ನು ನೀರು ಹಾಕ್ತಾ ಇರಬೇಕಾಗ್ತದೆ, ದಿನ ನೀರು ಹಾಕಬೇಕಾಗತ್ತೆ. ಸೊ ಆ ಘರ್ಷಣೆ ಇರೋದ್ರಿಂದ ಏನಾಗುತ್ತೆ, ಆ ಚೆನ್ನಾಗಿ ಆ ಸಿಮೆಂಟು, ಮರಳು ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಸೊ ಈ ಘರ್ಷಣೆಯಿಂದ ನಮಗೆ ಹಲವಾರು ಅನುಕೂಲಗಳಿದೆ. ಅದೇ ಥರ ಘರ್ಷಣೆಯಿಂದ ಅನಾನುಕೂಲ ಕೂಡ ಇರ್ತದೆ. ಅದೇನು ನೋಡೋಣ. ತೊಂದರೆಗಳು ಕೂಡ ಇದೆ. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಜಸ್ಟ್ ನಾವು ವಿ ಹ್ಯಾವ್ ಸ್ಟಡಿಡ್ ಅಡ್ವಾಂಟೇಜಸ್. ಲೆಟ್ ಅಸ್ ಸಿ ವಾಟ್ ಆರ್ ಡಿಸ್ಅಡ್ವಾಂಟೇಜಸ್. ಒಂದನೇದು, ಘರ್ಷಣೆಯಿಂದಾಗಿ ಯಂತ್ರಗಳ ನಡುವಿನ ಬಿಡಿಭಾಗಗಳ ಶಾಖ ಉಂಟಾಗುತ್ತೆ. ಸೊ ಹೀಟ್ ಈಸ್ ಪ್ರೊಡ್ಯೂಸ್ಡ್. ನಾನು ಆಗಲೇ ಹೇಳಿದಾಗೆ ನೀವು ಇಂಗ್ಲೀಷ್ ಪದಗಳು ಕಲ್ತ್ಕೋಬೇಕು. ಇದನ್ನೆಲ್ಲ ನೀವು ಇಂಗ್ಲೀಷ್ ಬರೀಬೇಕಾಗುತ್ತೆ. ಈಗಿನ ಸ್ಟಾರ್ಟಿಂಗ್ ಆದರೆ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ, ಬಟ್ ಆ್ಯಕ್ಚುಲಿ ಯು ಶುಡ್ ಲರ್ನ್ ಆಲ್ ದಿಸ್ ಇನ್ ಇಂಗ್ಲೀಷ್ ಓನ್ಲಿ. ಬಿಕಾಸ್ ನೆಕ್ಸ್ಟ್ ಇಯರ್ ಇನ್ ದ ಬೋರ್ಡ್ ಎಕ್ಸಾಮ್ ಯು ಹ್ಯಾವ್ ಟು ರೈಟ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ಆದಷ್ಟು ಇಂಗ್ಲೀಷ್ ಪದಗಳು ನೋಡ್ಕೊಳ್ಳಿ, ಅದಕ್ಕೆ ಅನುಕೂಲ ಆಗಲಿ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದೇನಿದು, ಅನಾನುಕೂಲಕ್ಕೆ ಏನಂತಾರೆ, ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತಾರೆ. ಅಡ್ವಾಂಟೇಜ್ ಆಪೋಸಿಟ್ ವರ್ಡು ಡಿಸ್ಅಡ್ವಾಂಟೇಜ್.
ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ನಿಂದ ಅನುಕೂಲಗಳು ಇದ್ದಾವೆ, ತೊಂದರೆಗಳು ಇದ್ದಾವೆ. ಏನು ತೊಂದರೆ ಅಂತ ನಿಮಗೆ ನೋಡಿ, ಇದರಲ್ಲಿ ನಿಮ್ಗೆ ಗೊತ್ತಿರುವಂಥದ್ದು, ಹೊಸ್ತೇನು ಹೇಳ್ತಾ ಇಲ್ಲ, ನಿಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದೇ. ಆದರೆ ಕೆಲವು ತೊಂದರೆ ನೋಡಿ, ಹೀಟ್ ಆಗುತ್ತೆ. ನಿಮಗೆಲ್ಲ ನಿಮ್ಮ ಹಳ್ಳಿ ಕಡೆಯಲ್ಲಿ ನೀವು ನೋಡಿದ್ದೀರಾ, ಗಿರಣಿಗಳು ಅಂತಿರ್ತವೆ. ನೀವು ಜೋಳನೋ ರಾಗಿನೋ ಅಥವಾ ಅಕ್ಕಿನೋ ಹಿಟ್ಟು ಮಾಡೋಕ್ಕೆ ತೊಗೊಂಡೋಗ್ತೀರಾ, ಗಿರಣಿ ಅಂತಾರೆ, ನೋಡಿದ್ದೀರಾ? ಸೌಂಡ್ ಮಾಡುತ್ತೆ ನೋಡ್ರಿ, ಮೇಲ್ಗಡೆ ಒಂದು ಹಾಪರ್ ಥರ ಇರುತ್ತೆ, ಅಲ್ಲಿ ಸುರಿತಾರೆ. ಸುರಿದ ತಕ್ಷಣ ಸ್ವಿಚ್ ಆನ್ ಮಾಡ್ತಾರೆ, ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ, ಹಿಟ್ಟಾಗುತ್ತೆ, ಆ ಕಡೆ ಬರ್ತಾ ಇರುತ್ತೆ. ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ, ನೀವು ಒಂದು ಮುಟ್ಟು ನೋಡಿದರೆ ಆ ಗಿರಣಿಯ ಇದನ್ನು ಚಕ್ರಕ್ಕೆ ಹಾಕ್ಬಿಡಿ, ಅಲ್ಲಿ ಒಂದು ಬೆಲ್ಟ್ ಇರ್ತದೆ, ಆ ಬೆಲ್ಟನ್ನು ಮುಟ್ಟಕ್ಕೆ ಹೋಗಬಾರ್ದು. ಆದರೆ ಆ ಗಿರಣಿಯ ಒಂದು ಇದನ್ನು ನೋಡಿದಾಗ, ಬಾಡಿನ ಟಚ್ ಮಾಡಿದಾಗ ಹೀಟ್ ಆಗುತ್ತೆ. ಯಾಕೆ ಹೀಟ್ ಆಗುತ್ತೆ? ಘರ್ಷಣೆ. ಒಂದು ಬೆಲ್ಟ್ ಇರುತ್ತೆ ನೋಡಿ, ಆ ಬೆಲ್ಟ್ ಹಿಂಗೆ ಹೋಗ್ತಾ ಇರುತ್ತೆ. ಆ ಬೆಲ್ಟ್ ಹೋಗುವಾಗ ತುಂಬ ಕೆಲಸ ಆಗುತ್ತೆ. ಆ ಕೆಲಸ ಆಗುವಾಗ ಏನಾಗ್ತದೆ, ಅಲ್ಲಿ ಘರ್ಷಣೆ, ಫ್ರಿಕ್ಷನ್ ಆಗುತ್ತೆ. ಅದರಿಂದಾಗಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದೊಂದು ತೊಂದರೆ. ಹಾಗಾದ್ರೆ ಏನು ಮಾಡಬೇಕಾಗ ಅಂತ ಕೇಳಿದರೆ, ಒಂದು ಸ್ವಲ್ಪ ಹೊತ್ತು ಓಡಿದ ಮೇಲೆ ನಿಲ್ಲಿಸ್ಬೇಕಾಗುತ್ತೆ. ಹಾಗೆ ನಿಮ್ಮ ವೆಹಿಕಲ್ಸು ಅಷ್ಟೇ, ತುಂಬ ಓಡಿಸೋಂಗಿರೋದಿಲ್ಲ. 1-2 hours 3 hours ಆದಮೇಲೆ ನಿಲ್ಲಿಸ್ಬೇಕು. ಬಸ್ಸು ನೋಡಿರ್ಬೋದು ನೀವು, ಮಧ್ಯೆ ಮಧ್ಯೆ ನಿಲ್ಲಿಸ್ತಾರೆ. ಯಾಕೆಂದರೆ ಆ ಎಂಜಿನ್ ತುಂಬ ಹೀಟ್ ಆಗೋಗ್ಬಿಡ್ತದೆ. ಆಮೇಲೆ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ತಣ್ಣಗೆ ಮಾಡಿ ತೊಗೊಂಡೋಗ್ತಾರೆ ಅಲ್ವಾ. ಎರಡನೇದು ದಕ್ಷತೆ ಅಂತಾರೆ. ಘರ್ಷಣೆಯಿಂದ ಕಡಿಮೆ ಆಗುತ್ತದೆ. ದಕ್ಷತೆಯನ್ನು ಇಂಗ್ಲೀಷಲ್ಲಿ ಅಂತಾರೆ ಎಫಿಷಿಯನ್ಸಿ ಅಂತಾರೆ. ಎಫಿಷಿಯನ್ಸಿ ಆಫ್ ದ ಎಂಜಿನ್. ಎಫಿಷಿಯನ್ಸಿ ಆಫ್ ದ ಎಂಜಿನ್ ಈಸ್ ಎಫೆಕ್ಟೆಡ್ ಬೈ ದಿ ಫ್ರಿಕ್ಷನ್ ಅಂತ. ಸೊ ಫ್ರಿಕ್ಷನ್ನಿಂದಾಗಿ ಎಫಿಷಿಯನ್ಸಿ ಇದಾಗುತ್ತೆ. ಯಾಕೆ? ಒಂದು ಎಂಜಿನ್ನು ರನ್ ಆಗ್ತಾ 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 ಏನಾಗುತ್ತೆ, ಸಡನ್ನಾಗಿ ಅದು ಸ್ಲೋ ಆಗಿಬಿಡ್ತದೆ, ಕೆಲವೊಮ್ಮೆ ನಿಂತೇ ಹೋಗ್ಬಿಡ್ತದೆ. ಸೊ ಅದು ಎಫಿಷಿಯನ್ಸಿ ವರ್ಕೌಟ್ ಆಗುತ್ತೆ. ಆಮೇಲೆ ಅದಕ್ಕೇನು ಮಾಡಬೇಕಾದ್ರೆ, ವಿ ಹ್ಯಾವ್ ಟು ಯೂಸ್ ಸಮ್ ಗ್ರೀಸ್. ನೀವು ನೋಡ್ಬೋದು, ಗ್ರೀಸ್ ಹಾಕ್ತಾರೆ, ಗ್ರೀಸ್ ಯೂಸ್ ಮಾಡ್ತಾರೆ. ಅಥವಾ ದೇ ಯೂಸ್ ಸಮ್ ಕೈಂಡ್ ಆಫ್ ಆಯಿಲ್, ಲುಬ್ರಿಕೇಟಿಂಗ್ ಆಯಿಲ್ ಅಂತ ಹೇಳ್ತಾರೆ. ಈ ಆಯಿಲನ್ನು ಅಥವಾ ಗ್ರೀಸನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ವೆಹಿಕಲ್ಸು ಅಥವಾ ಇಂಜಿನ್ನು ಸ್ಮೂತಾಗಿ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು, ಕೆಲವು ಮೆಷಿನ್ಸಲ್ಲಿ ಬಾಲ್ ಬೇರಿಂಗ್ ಅಂತ ಯೂಸ್ ಮಾಡ್ತಾರೆ. ನೋಡಿದ್ದೀರಾ? ಬಾಲ್ ಅಂದರೆ ಸಣ್ಣ ಸಣ್ಣ ಬಾಲ್ ಇರ್ತದೆ, ಮೆಟಾಲಿಕ್, ಯೂಶುವಲಿ ಸ್ಟೀಲ್ ಬಾಲ್ಸ್. ಬೇರಿಂಗ್ ಅಂತ ಇರುತ್ತದೆ. ಆ ಬೇರಿಂಗ್ ಅಂದರೆ ಒಂದು ಸರ್ಕ್ಯುಲರ್ ಪ್ಲೇಟ್, ಸ್ಟೀಲ್ ಪ್ಲೇಟ್, 2 ಪ್ಲೇಟ್ ಇರ್ತದೆ, ಅದು ಮಧ್ಯದಲ್ಲಿ ಸಣ್ಣ ಸಣ್ಣ ಬಾಲ್ ಥರ ಇರ್ತದೆ. ಅದನ್ನು ಯೂಸ್ ಮಾಡ್ತಾರೆ. ಅದೇನು ಮಾಡ್ತದೆ, ಈ ಒಂದು ಬಾಲ್ ಬೇರಿಂಗ್ಗಳು ಉಪಯೋಗಿಸೋದ್ರಿಂದ ಈ ಘರ್ಷಣೆ ಕಡಿಮೆ ಆಗುತ್ತೆ. ಬಾಲ್ ಬೇರಿಂಗ್ ಇಲ್ಲಿ ಏನಾಗ್ತದೆ, ಮೆಷಿನ್ಸು ತುಂಬ ರಫ್ ಆಗಿ ಯೂಸ್ ಆಗಿ ತುಂಬ ತೊಂದರೆ ಆಗುತ್ತೆ ಅಲ್ವಾ. ಇನ್ನು ನಿಮಗೆಲ್ಲ ಅನುಭವ ಬರುವಂಥದ್ದು ಸೋಲ್ಸ್ ಅಂತ ಬರ್ತದೆ, ಶೂಗಳಲ್ಲಿ ಸೋಲ್ಸ್. ನಿಮ್ಮ ಹುಡುಗಿಯರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಹೆಣ್ಣು ಮಕ್ಕಳಿಗೆ. ಈಗೆಲ್ಲ ಹೈಟೆಕ್ ಶೂಸ್ ಬಂದಿದೆ. ಆ ಶೂಸ್ ಎಲ್ಲ ಹಿಂದ್ಗಡೆ ಸ್ಪೈಕ್ಸ್ ಅಂತ ಇರ್ತದೆ, ಅದು ಸ್ವಲ್ಪ ಹಿಂದ್ಗಡೆ ಮೇಲೆ ಇರ್ತದೆ. ಯಾಕೆಂದರೆ ಆಗ ಬೆನ್ನು ನಡೆಯುವಾಗ ಬೆನ್ನು ನಟ್ಟಿಗಿರಲಿಕ್ಕೆ ಅದು ಹೆಲ್ಪ್ ಆಗುತ್ತೆ, ಸೋಲ್ಸ್ ಅಂತ ಹೇಳ್ತಾರೆ. ಸೊ ಅಂದರೆ ಸ್ವಲ್ಪ ಹಿಂದ್ಗಡೆಯಲ್ಲಿ ಹಿಮ್ಮಡಿ, ಕಾಲಿನ ಹಿಮ್ಮಡಿ ಇದೆಯಲ್ಲ, ಆ ಹಿಮ್ಮಡಿ ಸ್ವಲ್ಪ ಹೈಟ್ ಇರುವ ಮಾಡ್ತಾರೆ ಶೂಗಳಲ್ಲಿ. ಅದು ಯಾಕೆಂದರೆ ಇದಕ್ಕೆ ಘರ್ಷಣೆ ನಿವಾರಕವಾಗಿ ಮಾಡುವಂಥದ್ದು. ಆಮೇಲೆ ರನ್ನಿಂಗ್ ಶೂಸಲ್ಲಿ ಬೇರಿಂಗ್ ಕೂಡ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು, ಈ ಸ್ಕೇಟಿಂಗ್ ಅಂತ ಒಂದು ಆಟ ಇದೆ, ಗೊತ್ತಾ ನಿಮಗೆ? ಆ ಸ್ಕೇಟಿಂಗಲ್ಲಿ ಇರುವಂಥ ಅದು ಇದೆಲ್ಲ ಶೂಸು, ಅದು ಕೆಳಗಡೆ ಚಕ್ರ ಇರುತ್ತೆ, ನೋಡಿದ್ದೀರಾ? ಸ್ಕೇಟಿಂಗ್ ಯಾವ ದೇಶದಲ್ಲಿ ಸ್ಟಾರ್ಟ್ ಆಯ್ತು ಅದು ಗೊತ್ತಾ? ಸ್ಕೇಟಿಂಗ್ ಎಂಬ ಆಟ ಜಪಾನ್ ಸ್ಟಾರ್ಟ್ ಆಯಿತು. ಆ ಸ್ಕೇಟಿಂಗ್ನಲ್ಲಿ ಏನಂತಾರೆ, ಚಕ್ರ ಇರುತ್ತೆ ಶೂಗೆ. ಯಾಕೆ? ಫ್ರಿಕ್ಷನ್. ಆ ಫ್ರಿಕ್ಷನನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಆ ಒಂದು ಇದನ್ನು ಚಕ್ರಗಳನ್ನು ಹಾಕ್ತಾರೆ. ಸೊ ಈ ರೀತಿ ಕೆಲವು ತೊಂದರೆಗಳು ಇದ್ದಾವೆ ಇದರಿಂದ, ಫ್ರಿಕ್ಷನ್ನಿಂದ.
ಕೆಲವು ಅನುಕೂಲಗಳು ಇದ್ದಾವೆ. ಸೊ ರನ್ನಿಂಗ್ ಶೂಸಲ್ಲಿ ಏನಾಗ್ತದೆ, ಸ್ಪೈಕ್ಸ್ ಅಂತ ಹೇಳ್ತಾರೆ. ಸ್ಪೈಕ್ಸ್ ಅಂದರೆ ಕೆಳಗಡೆ ಚೂಪಾಗಿರುತ್ತೆ, ಶೂ ಕೆಳಗಡೆ ಮೊಳೆಗಳಿರ್ತದೆ, ಮೊಳೆಗಳು ಚೂಪಾಗಿ ನೋಡಿದ್ದೀರಾ, ಚಿಕ್ಕ ಚಿಕ್ಕ ಮೊಳೆಗಳನ್ನು ಫಿಟ್ ಮಾಡಿರ್ತಾರೆ. ಅದಕ್ಕೆ ಅಭ್ಯಾಸ ಮಾಡಬೇಕು. ನೀವು ಆ ಶೂ ಹಾಕೊಂಡು ಓಡಬೇಕಾದ್ರೆ ತುಂಬ ಅಭ್ಯಾಸ ಮಾಡಬೇಕಾಗುತ್ತೆ. ಇಲ್ಲ ಹೋದರೆ ಏನಾಗುತ್ತೆ, ಜಾರಿ ಬೀಳುವ ಪರಿಸ್ಥಿತಿ ಬರ್ತದೆ. ಮತ್ತು ಅಕಸ್ಮಾತ್ ಬಿದ್ದರೂ ಕೂಡ ಸಖತ್ ಏಟಾಗುತ್ತೆ. ಯಾಕೆಂದರೆ ಆ ಶೂಸ್ ತುಂಬ ಹಾರ್ಡಾಗಿರುತ್ತೆ, ತುಂಬ ಡೀಪಾಗಿರುತ್ತೆ. ಆದ್ದರಿಂದಾಗಿ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇದು ಕೆಲವೆಲ್ಲ ಡಿಸ್ಅಡ್ವಾಂಟೇಜಸ್. ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೀವಿ. ಏನು ಪರಿಹಾರ? ಗ್ರೀಸ್ ಯೂಸ್ ಮಾಡೋದು, ಆಮೇಲೆ ಇಲ್ಲಿ ಸೋಲ್ಸನ್ನು ಹಾಕ್ಕೊಳ್ಳೋದು, ಬೇರಿಂಗ್ ಹಾಕ್ಕೊಳ್ಳೋದು, ಇವೆಲ್ಲ ಅದಕ್ಕೆ ಪರಿಹಾರ ಇರುತ್ತೆ. ಸೊ ಈ ಥರ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಫ್ರಿಕ್ಷನ್ನಿಂದ ಇರುತ್ತೆ. ಈ ಫ್ರಿಕ್ಷನ್ ಎಂಬುದು ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ವಿದ್ಯಮಾನ. ಇನ್ನು ಅದೇ ಥರ ಇನ್ನೊಂದು ಬಲದ ಇನ್ನೊಂದು ರೂಪ ಏನದು, ನೂಕು ಬಲ ಅಂತ ಕರೀತಾರೆ. ಅದು ಇಂಗ್ಲೀಷಲ್ಲಿ ಥ್ರಸ್ಟ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪ್ರೆಷರ್ ಅಂತ ಹೇಳ್ತಾರೆ. ಇದು ಬಲದ ಇನ್ನೊಂದು ರೀತಿಯ ರೂಪಗಳು. ಒಂದು ಕಾಯದ ಮೇಲೆ ಲಂಬವಾಗಿ ಪ್ರಯೋಗವಾಗುವ ಬಲ, ದ ಫೋರ್ಸ್ ವಿಚ್ ಅಪ್ಲೈಸ್ ಟು ಎ ಬಾಡಿ ಪರ್ಪೆಂಡಿಕ್ಯುಲರ್ ಟು ದ ಬಾಡಿ. ಲಂಬವಾಗಿ ಪ್ರಯೋಗವಾಗುವ ಬಲಕ್ಕೆ ಏನಂತಾರೆ, ಅದಕ್ಕೇನಂತಾರೆ ನೂಕು ಬಲ ಅಂತ ಹೇಳ್ತಾರೆ, ಥ್ರಸ್ಟ್ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಟೇಬಲ್ ಇರುತ್ತೆ. ಸಪೋಸ್ ದರ್ ಇಸ್ ಎ ಟೇಬಲ್ ಇನ್ ಎ ಕ್ಲಾಸ್ ರೂಮ್, ಬೆಂಚಸ್, ಡೆಸ್ಕ್, ಆಲ್ ದೀಸ್. ನಿಮ್ಮ ಕ್ಲಾಸಲ್ಲಿ ಬೆಂಚ್ಗಳು, ಡೆಸ್ಕ್ಗಳು ಇವೆಲ್ಲ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿರ್ತಾರೆ. ಅಲ್ಲಿ ಯಾವ ಬಲ ಇದೆ ಅಲ್ಲಿ? ಒಂದನೇದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಎರಡನೇದು ಈ ಒಂದು ಮೇಲ್ಮುಖ ಬಲ, ಅದಕ್ಕೆ ಥ್ರಸ್ಟ್ ಅಂತ ಕರೀತಾರೆ. ಸೊ ಅದು ಲಂಬವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಒಂದು ಬಕೆಟ್ ನೀರು ತುಂಬಿಸಿಟ್ರೆ ಅದು ಕೂಡ ಅಷ್ಟೇ. ಆ ಭೂಮಿ ಏನು ಮಾಡ್ತದೆ, ತನ್ನ ತೂಕದಷ್ಟೇ ಬಲವನ್ನು ಪ್ರಯೋಗಿಸ್ತದೆ ಅಂತ ಹೇಳ್ಬಿಟ್ಟು. ಸೊ ಅರ್ತ್ ವಿಲ್ ಎಕ್ಸರ್ಟ್ ಎ ಫೋರ್ಸ್ ಈಕ್ವಲ್ ಟು ದ ಮಾಸ್ ಆಫ್ ದಿ ಬಾಡಿ. ಉದಾಹರಣೆಗೆ ಈಗ ಒಂದು ಬಕೆಟ್ ಒಂದು 20 kg ತೂಕ ಇತ್ತು ಅಂದರೆ ಭೂಮಿ ಅಷ್ಟೇ ತೂಕವನ್ನು ಆ ಬಕೆಟ್ಗೆ ವಿರುದ್ಧವಾಗಿ ಪ್ರಯೋಗ ಮಾಡುತ್ತದೆ. ಸೊ ಅದನ್ನೇನಂತಾರೆ, ಗ್ರಾವಿಟಿ ಅಂತ ಕರೀತಾರೆ. ಮೇಲಿಂದ ಬರೋ ಬಲಕ್ಕೆ ನೂಕು ಬಲ ಅಥವಾ ಥ್ರಸ್ಟ್ ಅಂತ ಕರೀತಾರೆ. ಇದು ಲಂಬವಾಗಿ ಪ್ರಯೋಗವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಿನಾಮಿನನ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಫೋರ್ಸ್ ಈಸ್ ಕನ್ಸರ್ನ್ಡ್. Now let us see what is meant by one activity. We'll see. ಒಂದು ಚಟುವಟಿಕೆ ನೋಡೋಣ. ಇಲ್ಲಿ ನೋಡಿ, ಏನು ಮಾಡಬೇಕು, ಒಂದು 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ದಪ್ಪ. ಚಿತ್ರ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ಹಲಿಗೆ ತಗೋಬೇಕು. ಎಷ್ಟು ಉದ್ದ ಇರಬೇಕು? 10 ಸೆಂಟಿಮೀಟರ್. ಅದನ್ನು ಹೇಳುವಾಗ ಏನು ಅಂತೀವಿ, 10 ಸೆಂಟಿಮೀಟರ್ ಲೆಂತ್. ವಿ ಹ್ಯಾವ್ ಟು ಟೇಕ್ ಎ ಪ್ಲ್ಯಾಂಕ್ ಆರ್ ವುಡನ್ ಪ್ಲ್ಯಾಂಕ್ ಆಫ್ 10 centimeter ಲೆಂತ್, 10 centimeter breadth and 1 centimeter thick. So you have to select a plank and you have to fix up 4 nails. ಮೊಳೆ ಹೊಡಿಬೇಕು. 4 ಕೊನೆಯಲ್ಲಿ 4 ಮೊಳೆ ಹೊಡಿಬೇಕು. ಮೊಳೆ ನೋಡಿದ್ದೀರಾ? ಆ ಮೊಳೆಯ ತುದಿ ಇದೆಯಲ್ಲ, ತುಂಬ ಚೂಪಾಗಿರುತ್ತೆ. ಅದು ಯಾಕೆ, ಅದರ ಬಗ್ಗೆ ನಾವು ಆಮೇಲೆ ನೋಡೋಣ. ಸೊ 4 ಮೊಳೆಗಳು ಹೊಡಿಬೇಕು. ಅದನ್ನು ಒಂದು ಟ್ರೇಯಲ್ಲಿ ಒಂದಷ್ಟು ಮರಳು ತಗೋಬೇಕು. ಬಟ್ ಟು ಟೇಕ್ ಎ ಟ್ರೇ ವಿತ್ 6 centimeter ಥಿಕ್ ಸ್ಯಾಂಡ್. ಒಂದು ಟ್ರೇನಲ್ಲಿ ಒಂದು 6 ಸೆಂಟಿಮೀಟರ್ ಎತ್ತರಕ್ಕೆ, ಅಂದರೆ 6 ಸೆಂಟಿಮೀಟರ್ ಎತ್ತರಕ್ಕೆ ಒಂದು ಸ್ವಲ್ಪ ಮರಳು ತುಂಬಿಸ್ಬೇಕು. ಆ ಮರಳು ತುಂಬಿಸಿದ ಟ್ರೇ ಮೇಲೆ ಈ ಒಂದು ಪ್ಲ್ಯಾಂಕನ್ನು ಇಡಬೇಕು. ಏನಾಗುತ್ತೆ,
ಈ ಮರಳಿನ ಮೇಲೆ ನಿಮ್ಮ ಕಾಲಿಟ್ಟರೆ ಏನಾಗುತ್ತೆ? ಕಾಲು ಚಿತ್ರ ಬೀಳುತ್ತಲ್ವಾ ಅಲ್ವಾ? ನಿಧಾನ ಇಟ್ಟರೆ ನಿಧಾನ ಚಿತ್ರ ಬೀಳುತ್ತೆ, ಜೋರಾಗಿಟ್ಟರೆ ಆಳಕ್ಕೆ ಹೋಗುತ್ತೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಹಾಗೆ ಒಂದು ಮರಳಿರ್ತಕ್ಕಂಥ ಒಂದು ಟ್ರೇ ಒಳಗಡೆ ಈ ಹಲಗೆಯನ್ನು ಇಡಬೇಕು, ಆಗ ಒಂದು ಸ್ವಲ್ಪ ಆಳಕ್ಕೆ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಈ ಮರದ ಹಲಗೆ ಮೇಲೆ 500 ಗ್ರಾಮ್ ಅಂದರೆ ಅರ್ಧ kg, ½ kg ತೂಕ ಇರತಕ್ಕಂಥ ಒಂದು ತೂಕದ ಬಟ್ಟೆ ಇಡಬೇಕು. ಇಟ್ಟನ್ನು ಹಲಗೆ ಮೇಲೆ ಮರಳಿನ ಮೇಲೆ ಇಡಬೇಕು. ಆವಾಗ ಏನಾಗ್ತದೆ? ಮೊಳೆಗಳು ಇನ್ನು ಸ್ವಲ್ಪ ಆಳಕ್ಕೆ ಹೋಗುತ್ತೆ, ಸೊ ಹೆಚ್ಚು ಆಳಕ್ಕೆ ಹೋಗುತ್ತೆ. ಇದೇನು ಗೊತ್ತಾಗುತ್ತೆ ಅಂದರೆ, ಈ ಎಷ್ಟೆಷ್ಟು ಮೊಳೆಗಳು ಚೂಪಾಗಿರುತ್ತೋ ಅಷ್ಟಷ್ಟು ಆಳಕ್ಕೆ ಹೋಗುತ್ತೆ, ಮೊಳೆಗಳು ಎಷ್ಟೆಷ್ಟು ದಪ್ಪ ಅಗಲ ಇರುತ್ತೋ ಅಷ್ಟಷ್ಟು ಕಡಿಮೆ ಇರ್ತದೆ. ಸೊ ಅದರಿಂದ ಇಟ್ ಡಿಪೆಂಡ್ಸ್ ಅಪಾನ್ ದಿ ಏರಿಯಾ ಅಂತ. ಬಲ ಪ್ರಯೋಗ ಆಗೋದು ಏರಿಯಾದ ಅವಲಂಬನೆ ಆಗಿರ್ತದೆ. ಏರಿಯಾ ಕಮ್ಮಿ ಇದ್ದಷ್ಟು ಬಲ ಕಡಿಮೆ ಆಗತ್ತೆ, ಏರಿಯಾ ಜಾಸ್ತಿ ಇದ್ದಷ್ಟು ಬಲ ಹೆಚ್ಚಾಗತ್ತೆ ಅಲ್ವಾ? ಸೊ ಅದನ್ನ ಒತ್ತಡವು ಕಾಯದ ಬಲ ಪ್ರಯೋಗವಾಗುವ ವಿಸ್ತೀರ್ಣವನ್ನು ಅವಲಂಬಿಸ್ಕೊಂಡಿರ್ತದೆ. ಸೊ ಒತ್ತಡ ಅಂತ ಇದಕ್ಕೇನಂತಾರೆ ಇಂಗ್ಲೀಷಲ್ಲಿ? ಪ್ರೆಷರ್ ಅಂತಾರೆ. ಈ ಒತ್ತಡ ಎಂಬ ಪದವನ್ನು ಹಲವಾರು ಕಡೆ ಉಪಯೋಗಿಸ್ತೀವಿ. ನೀವು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿದರೆ ಏನು ಮಾಡ್ತಾರೆ? ಒತ್ತಾಯ ಮಾಡ್ತಾರೆ. ತಂದೆ ಫಸ್ಟ್ ತಾಯಿ ಹೇಳ್ತಾರೆ, ಸ್ಕೂಲಿಗೆ ಹೋಗ್ಬೇಕು ಅಂತ, ಇವತ್ತು ಮಳೆ ಬೀಳ್ತಾ ಇದೆ ನಾವು ಹೋಗಲ್ಲ ಅಂತೀರಾ, ಇಲ್ಲೆಲ್ಲ ಹೋಗಲೇಬೇಕು ಅಂತಾರೆ. ಅದು ಒತ್ತಡ. ಪರೀಕ್ಷೆ ಮಾರ್ಕ್ಸ್ಗಳಿಗೆ ಒತ್ತಡ ಮಾಡ್ತಾರೆ, ಯಾಕೆ ಅಷ್ಟು ಕಡಿಮೆ ತೊಗೊಂಡಿದೆಯಾ, ಇನ್ನು ಚೆನ್ನಾಗಿ ತೆಗಿಬೇಕು ಅಂತಾರೆ. ರನ್ನಿಂಗ್ ರೇಸ್ ಮಾಡುವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಒತ್ತಡ ಮಾಡ್ತಾರೆ, ಚೆನ್ನಾಗಿ ಓಡೋ, ಫಸ್ಟ್ ಬರಬೇಕು ನಮ್ಮ ಬ್ಯಾಚು ಅಂತ ಹೇಳ್ತಾರೆ. ಈ ಥರ ಒತ್ತಡ ಅಂತ ಪದ ಹಲವಾರು ಕಡೆ ಉಪಯೋಗಿಸ್ತೀವಿ ಅಲ್ವಾ? ಹಾಗೆ ನಿಮಗೆ ಫಸ್ಟ್ ಪ್ರಯೋಗ ಮಾಡಿ ನಿಮಗೆ ನೆನಪಿರೋದು ಬಲೂನ್ ತೊಗೊಂಡು ಹೇಳಿದ್ವಿ ನಿಮಗೆ. ಬಲೂನ್ ಒತ್ತೀವಿ, ಆ ಒತ್ತುವುದಕ್ಕೆ ಒತ್ತಡ ಅಂತ ಕರೀತಾರೆ. ಸೊ ಹೀಗೆ ನಾವು ಹಲವಾರು ಕಡೆಯಲ್ಲಿ ಒತ್ತಡ ಎಂಬುದನ್ನು ಉಪಯೋಗಿಸ್ತೇವೆ. ನೋಡಿ, ಇನ್ನೊಮ್ಮೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಹಲಿಗೆ ತಗೋಬೇಕು, ಈ ಸೈಜು. ಆ ಹಲಿಗೆಗೆ 4 ಮೊಳೆ ಹೊಡಿಬೇಕು. ಆಮೇಲೆ ಒಂದು ಟ್ರೇ ತಗೊಂಡು ಆ ಟ್ರೇಯಲ್ಲಿ ಒಂದಷ್ಟು ಮರಳು ತಗೋಬೇಕು. ಆ ಮರಳ ಮೇಲೆ ಈ ಹಲಿಗೆ ಇಡಬೇಕು. ಅರ್ಥ ಆಗ್ತಾ ಇದೆಯಾ? ಆ ಹಲಿಗೆ ಮೇಲೆ ಏನು ಮಾಡಬೇಕು? ಒಂದು ತೂಕದ ಬಟ್ಟೆ ಇಡಬೇಕು. ಎಷ್ಟಿಡಬೇಕದು? ಅರ್ಧ kg ತೂಕ ಇರೋ ಬಟ್ಟೆನ ಇಡಬೇಕು. ಅದೇನಾಗುತ್ತೆ? ತುಂಬ ಒಳಗೆ ಹೋಗುತ್ತೆ ಅಲ್ವಾ? ಯಾಕೆ ಒಳಗೆ ಹೋಗುತ್ತೆ? ಅದು ಮೊಳೆಗಳು ಇದೆಲ್ಲ ತುಂಬ ಶಾರ್ಪ್ ಆಗಿರುತ್ತೆ ಅಂತ. ಸೊ ಮೊಳೆಗಳು ಶಾರ್ಪ್ ಅಂದರೆ ವಿಸ್ತೀರ್ಣ ಕಡಿಮೆ ಇರ್ತದೆ, ಅದಕ್ಕೆ ಒಳಗೆ ಹೋಗುತ್ತೆ ಎಂಬುದು ಆ ಪ್ರಯೋಗದಲ್ಲಿ ಗೊತ್ತಾಗುತ್ತೆ. ಈ ಚಿತ್ರ ನೋಡೋದು ಹೇಗಿದೆ ಅಂತ ನೋಡಿ. ಈ ಥರ ನೋಡಿ, ಇದು ಮರದ ಹಲ್ಗೆ. ಏನು ಸೈಜು? 10 ಸೆಂಟಿಮೀಟ್ರ್ ಉದ್ದ. ಈಗ ಹೇಳಿದ್ದೆ 10 ಸೆಂಟಿಮೀಟ್ರ್ ಆಗಲ್ಲ ಮತ್ತು 1 ಸೆಂಟಿಮೀಟ್ರ್ ದಪ್ಪ ಮರದ ಹಲ್ಗೆ. ಇದೇನಿದು? 4 ಮೊಳೆಗಳು, ನೇಲ್ಸ್ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಟೇಕ್ ಎ ವುಡನ್ ಪ್ಲ್ಯಾಂಕ್ ಆಫ್ ಸೈಜ್ 10 into 10 into 1 and you have to fix up 4 nails. nails ಅಂದ್ರೇನು? ಮೊಳೆಗಳು. 4 ಮೊಳೆಯನ್ನು 4 ಕಡೆಯಲ್ಲಿ ಹೊಡೆಯಬೇಕು. nail number 1, 2, 3, 4 and you have to take a tray. In that tray you have to keep this wooden plank. We observe that these nails will go inside the sand, okay, and when you keep some weight on that, it goes still more deeper. So what does it show? It shows one important phenomenon called pressure. Now let us see what is meant by pressure. Okay, this experiment you can also try in your home. It's a very simple experiment, you can also try. Okay, now let us see what is meant by pressure. ಸೊ ಈ ಪ್ರಯೋಗ ಈಗ ಮಾಡಿದ ಚಟುವಟಿಕೆ ಏನು ಗೊತ್ತಾಯ್ತು ನಮಗೆ? ಮೇಲ್ಮೈನ ವಿಸ್ತೀರ್ಣ ಅವಲಂಬಿಸಿಕೊಂಡಿದೆ ಅಂತ ಗೊತ್ತಾಯಿತು. ವಿಸ್ತೀರ್ಣ ಕಡಿಮೆ ಆದಾಗೆ ನೂಕುಬಲ ಪ್ರಭಾವ ಹೆಚ್ಚಾಗುತ್ತೆ ಅಂತ ಗೊತ್ತಾಯಿತು. ನೂಕುಬಲ ಪ್ರಭಾವ ಹೆಚ್ಚಾಗುತ್ತೆ
ಅಂದರೆ ಮೊಳೆ ಶಾರ್ಪ್ ಆದಷ್ಟು ಜಾಸ್ತಿ ಒಳಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಇವಾಗ ಪ್ರೆಷರ್ ಅಂದ್ರೇನು? ದ ಥ್ರಸ್ಟ್ ಆನ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಪ್ರೆಷರ್. ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲ, ಅದಕ್ಕೇನು ಕರೀತಾರೆ? ಒತ್ತಡ ಅಂತ ಕರೀತಾರೆ. ಸೊ ಪ್ರೆಷರ್ ಈಸ್ ಈಕ್ವಲ್ ಟು, ಪ್ರೆಷರನ್ನು ಪಿ ಅಂತ ಕರೀತಾರೆ, ಬಲವನ್ನು ಏನು ಕರೀತಾರೆ? ಫೋರ್ಸ್ ಅಂತ ಕರೀತಾರೆ, ವಿಸ್ತೀರ್ಣವನ್ನು ಕರೀತಾರೆ ಏರಿಯಾ ಅಂತ ಕರೀತಾರೆ. ಸೊ ಪಿ ಈಸ್ ಈಕ್ವಲ್ ಟು ಎಫ್ ಬೈ ಎ. ಎಫ್ ಅನ್ನು ಹೆಂಗೆ ಅಳಿತಾರೆ? ನ್ಯೂಟನ್. ಸೊ ವಿ ಮೆಷರ್ ದಿಸ್ ಫೋರ್ಸ್ ಬೈ ಎ unit called force. Force is measured by unit called Newton. Area is measured by meter square. So ಒತ್ತಡವನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಎನ್ ಎಮ್ ಟು ದ ಪವರ್ ಆಫ್ -2 ಎಂಬ ಮಾನದ ಅಳಿತೀವಿ ಅಂತ. ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಎಂಬುದನ್ನು ಒಂದು ಬೇರೆ ಪದದಿಂದ ಕರೀತಾರೆ. ಅದಕ್ಕೇನಂತಾರೆ? ಪಾಸ್ಕಲ್ ಅಂತ ಕರೀತಾರೆ. ಪಾಸ್ಕಲ್ ಯಾಕೆ ಆ ಹೆಸರಿಟ್ರು ಅಂತ ಕೇಳಿದರೆ, ಅದನ್ನು ಬ್ಲೇಸ್ ಪಾಸ್ಕಲ್ ಎಂಬಂತಹ ಫ್ರಾನ್ಸ್ ವಿಜ್ಞಾನಿ ಕಂಡುಹಿಡಿದ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನ ಹೆಸರಿಟ್ಟಿದ್ದಾರೆ. ಏನದು? ಸೊ 1 ಪಾಸ್ಕಲ್ ಈಸ್ ಈಕ್ವಲ್ ಟು, ಪಾಸ್ಕಲ್ ಈಸ್ ಎ ಯೂನಿಟ್ ಆಫ್ ಮೆಷರಿಂಗ್ ಪ್ರೆಷರ್. So if a force of 1 Newton acts on area of 1 meter per second square, then that pressure is called 1 Pascal. So Pascal ಅಂದ್ರೇನು? ಬಲ ಬೈ ವಿಸ್ತೀರ್ಣ. ವಿಸ್ತೀರ್ಣ ಕಡಿಮೆ ಆದಾಗೆ ಏನಾಗ್ತದೆ? ಒತ್ತಡ ಜಾಸ್ತಿ ಆಗುತ್ತೆ. ವಿಸ್ತೀರ್ಣ ಹೆಚ್ಚಾದಾಗೆ ಒತ್ತಡ ಕಡಿಮೆ ಆಗುತ್ತದೆ. ವಿಲೋಮಾನುಪಾತ. ಅಥವಾ ಬಲ ಹೆಚ್ಚಾದಾಗೆ ಒತ್ತಡ ಹೆಚ್ಚಾಗುತ್ತೆ, ಬಲ ಕಡಿಮೆ ಆದಾಗೆ ಒತ್ತಡ ಕಡಿಮೆ ಆಗುತ್ತೆ. ಉದಾಹರಣೆಗೆ ನಿಮ್ಮ ಚಾಕು ನೋಡಿರ್ತೀರ, ನೈಫ್. ಚಾಕು ಏನಂತ ಇಂಗ್ಲೀಷಲ್ಲಿ? ನೈಫ್ ಅಂತಾರೆ. ಇಂಗ್ಲೀಷ್ ಪದ ಎಲ್ಲ ಬರ್ಕೊತಾ ಹೋಗಬೇಕು. ಇಂಪ್ರೂವ್ಮೆಂಟ್ ಆಫ್ ಇಂಗ್ಲೀಷ್ ಅಂತ ಒಂದು ಬುಕ್ಕೇ ಮಾಡಬೇಕು. ಅದರಲ್ಲೆಲ್ಲ ನೀವು ಈ ಥರ ಹೊಸ ಪದಗಳು ಬಂದಾಗೆಲ್ಲ ಎಂಟ್ರಿ ಮಾಡ್ಕೊತಾ ಹೋಗಬೇಕು. ಮಾಡ್ತಾಯಿದ್ದೀರಾ? ಉದಾಹರಣೆಗೆ ನಿಮ್ಮ ದೇಹದ ಭಾಗಗಳು ಎಲ್ಲ ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಹಣ್ಣುಗಳು ಎಲ್ಲ ಒಂದು ಪೇಜ್ ಬರೆದಿಟ್ಕೊಳ್ಳಿ. ತರಕಾರಿಗಳು, ವೆಹಿಕಲ್ಸು, ಆಮೇಲೆ ನಿಮ್ಮ ರಿಲೇಷನ್ಸು, ತಂದೆ ತಾಯಿ ಅಜ್ಜ ಅಜ್ಜಿ, ಅದೆಲ್ಲ ಹೆಸರುಗಳು ಒಂದು ಕಡೆ. ಆಮೇಲೆ ವಸ್ತುಗಳು, ನೀವು ಉಪಯೋಗಿಸೋದು ವಸ್ತುಗಳು, ಪೆನ್ನು, ಪೆನ್ಸಿಲು, ಸ್ಕೇಲು, ರಬ್ಬರು, ಅವೆಲ್ಲ ಎಲ್ಲ ಈ ಥರ ಇಂಗ್ಲೀಷಲ್ಲಿ ಬರ್ಕೊತಾ ಹೋಗಬೇಕು, ಕನ್ನಡದಲ್ಲಿ ಅರ್ಥ ಬರ್ಕೊತಾ ಹೋಗಬೇಕು. ಹೀಗೆ ಮಾತಾಡ್ತಾ ಆಮೇಲೆ ನಿಧಾನವಾಗಿ ಸಣ್ಣ ಸಣ್ಣ ವಾಕ್ಯ ಮಾತಾಡೋದು ಕಲ್ತ್ಕೋಬೇಕು. ದಟ್ ಇಸ್ ಹೌ ಯು ಹ್ಯಾವ್ ಟು ಇಂಪ್ರೂವ್ ಇನ್ ಇಂಗ್ಲೀಷ್. ಓಕೆ. ಸೊ ಇಲ್ಲಿ ಕತ್ತರಿಸೋ ಚಾಕು ಇದೆಲ್ಲ ತುಂಬ ಶಾರ್ಪಾಗಿರುತ್ತೆ. ಚಾಕುಲಿ ಹಲವಾರು ಥರ ಚಾಕುಗಳಿದ್ದಾವೆ. ಕೆಲವು ಒತ್ತಿದ ತಕ್ಷಣ ಬಾಯಿ ತಕ್ಕೊಳುತ್ತೆ, ಕೆಲವು ಓಪನ್ ಆಗಿ ಇರುತ್ತೆ ಅಲ್ವಾ. ಅಲ್ಲಿ ಅದು ತುಂಬ ಶಾರ್ಪ್ ಇರ್ತದೆ. ಯಾಕೆಂದರೆ ಒತ್ತಡ ಹೆಚ್ಚಾಗಲಿ ಅಂತ ಹೇಳ್ಬಿಟ್ಟು. ಆವಾಗೇನಾಗುತ್ತೆ? ಬೇಗ ಕಟ್ಟಾಗುತ್ತೆ. ಹಾಗೆ ಮೊಳೆಗಳು ಕೂಡ ಅಷ್ಟೇ, ಚೂಪಾಗಿರುತ್ತೆ. ತುದಿ ಚೂಪಾಗಿರುತ್ತೆ. ಯಾಕೆಂದರೆ ಅದು ಬೇಗ ಅದು ವಸ್ತುವಿನ ಒಳಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕಾರಣ ಏನಂದರೆ ಒತ್ತಡ ಹೆಚ್ಚಾಗಲಿಕ್ಕೆ ಕೆಲಸ ಮಾಡಿರ್ತಾರೆ. ಅದರ ವಿಸ್ತೀರ್ಣ ಕಡಿಮೆ ಇರುತ್ತೆ ಅಂತ. ವಿಸ್ತೀರ್ಣ ಕಡಿಮೆ ಆದಾಗ ಏನಾಗುತ್ತೆ? ಅದ್ರ ಮೇಲೆ ಬೀಳುವಂಥ ಬಲ ಜಾಸ್ತಿಯಾಗಿ ಅದರ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಹಾಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೆಚ್ಚಿನ ಒತ್ತಡ, ವಿಸ್ತೀರ್ಣ ಕಡಿಮೆ ಇದ್ದಾಗ ಹೆಚ್ಚಿನ ಒತ್ತಡ ಬರುತ್ತೆ, ಹೆಚ್ಚಿನ ವಿಸ್ತೀರ್ಣ ಇದ್ದಾಗ ಕಡಿಮೆ ಒತ್ತಡ ಬರುತ್ತೆ. ಹಂಗಂದ್ರೆ ಏನು ಅಂತ ನೋಡೋಣ. ಈಗ ನಿಮಗೆಲ್ಲ ಅನುಭವಕ್ಕೆ ಬಂದಿರತಕ್ಕಂಥದ್ದೇ. ನೀವೆಲ್ಲ ಡ್ಯಾಮ್ ಹೋಗಿದ್ದೀರಾ?
KRS ಡ್ಯಾಮ್ ಎಷ್ಟು ಜನ ನೋಡಿದ್ದೀರಾ? ವೆರಿ ಗುಡ್. ಕೆಲವರು TB ಡ್ಯಾಮ್ ನೋಡಿರ್ತೀರಾ, ಕೆಲವರು ಭದ್ರಾ ಡ್ಯಾಮ್ ನೋಡಿರ್ತೀರಾ, ಮತ್ತು ಹೆಚ್ಚಿನ ಡ್ಯಾಮ್ ನೋಡಿರ್ತೀರ. ಆ ಡ್ಯಾಮ್ನ ಬುಡ ಇದೆಯಲ್ಲ ತುಂಬ ಅಗಲ ಇರುತ್ತೆ. ಯಾಕಿರುತ್ತೆ? ಅದರ ಡ್ಯಾಮ್ ಇದರ ಹಿಂಗೆ ಕಟ್ಟಡ ಮತ್ತು ಅಣೆಕಟ್ಟು. ಕಟ್ಟಡ ಅಂದೇನು? ಬಿಲ್ಡಿಂಗ್ಸ್. ಸೊ ಕಟ್ಟಡಕ್ಕೆ ಏನಂತ ಇಂಗ್ಲೀಷಲ್ಲಿ ಬಿಲ್ಡಿಂಗ್ಸ್. ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಪಾಯ ಅಂತ ಹಾಕ್ತಾರೆ. ಪಾಯ ಅಂದರೆ ಫೌಂಡೇಶನ್. ಅಣೆಕಟ್ಟು ಏನಂತಾರೆ? ಡ್ಯಾಮ್ಸ್ ಅಂತ ಕರೀತಾರೆ. ಡ್ಯಾಮ್ಸ್ ಯಾಕೆ ಬೇಕಾಗುತ್ತೆ? ನೀರು ಸಂಗ್ರಹ ಮಾಡೋಕ್ಕೆ ಬೇಕಲ್ವಾ? ಸೊ ಡ್ಯಾಮ್ಸ್ಗೆ ಅದರ ತಳಪಾಯ ಅಂದರೆ ಫೌಂಡೇಶನ್. ಆ ಫೌಂಡೇಶನ್ ಅಗಲ ಇರುತ್ತೆ. ನೋಡಿದ್ದೀರಾ? ನೆಕ್ಸ್ಟ್ ಟೈಮ್ ಅದು ನೋಡ್ರಿ. ಉದಾಹರಣೆಗೆ ನೀವು ಮೈಸೂರಿಗೆ ಹೋದರೆ ಅಲ್ಲಿ KRS ಅಂತ ಇದೆ, ಕೃಷ್ಣರಾಜ ಸಾಗರ ಅಂತ. ಅದಕ್ಕೆ ಯಾಕೆ ಹೆಸರು ಬಂತು? ಆವಾಗ ರಾಜರಾಗಿದ್ದವರು ಕೃಷ್ಣರಾಜ ಒಡೆಯರ್ ಅಂತ. ಅವ್ರ ಕಾಲದಲ್ಲಿ ಆ ಡ್ಯಾಮನ್ನು ಕಟ್ಟಿದ್ದಾರೆ. ಭಾಳ ಒಂದು ಅದ್ಭುತವಾಗಿರ್ತಕ್ಕ ಡ್ಯಾಮ್ ಅದು. ಅದು ಇಂಜಿನಿಯರ್ ಹೆಸರೇನು? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ಬಿಟ್ಟು ಅಲ್ವಾ, ಮುದ್ದೇನಹಳ್ಳಿಯವರು. ಅವರು ಅದಕ್ಕೆ ಪ್ಲ್ಯಾನ್ ಮಾಡಿರ್ತಕ್ಕಂಥ ಸುಮಾರು 1.7 ಕಿಲೋಮೀಟ್ರ್ ಉದ್ದ ಇದೆ. ಆ ಡ್ಯಾಮ್ ಬುಡ ಇದೆಯಲ್ಲ ತುಂಬ ಅಗಲ ಇದೆ. ಯಾಕೆ? ಅಲ್ಲಿ ನೀರಿನ ಒತ್ತಡ ಅಷ್ಟು ಸಾವಿರಾರು ಕ್ಯೂಸೆಕ್ ಅಂತ ಹೇಳ್ತಾರೆ, ಅದು ಅಳೆಯೋ ಮಾನ. ಕ್ಯೂಸೆಕ್ನಷ್ಟು ವಾಟ್ರನ್ನ, ಇನ್ನು ದೊಡ್ಡ ಮಾನ ಬಂದು TMC ಅಂತಾರೆ, ಟ್ರೈ ಮಿಲಿಯನ್ ಕ್ಯೂಬಿಕ್ ಸೆಂಟಿಮೀಟರ್ಸ್ ಅಂತ ಹೇಳ್ತಾರೆ. ಆ ಕ್ಯೂಬಿಕ್ ಮೀಟರ್ಸಲ್ಲಿ ಎಳಿತಾರೆ ಅದನ್ನ. ಅಷ್ಟು ಅಗಾಧವಾದ ನೀರನ್ನ ಅದು ತಡ್ಕೋಬೇಕಲ್ಲ. ಆಮೇಲೆ ಇನ್ನೊಂದು ವಿಶೇಷ ಗೊತ್ತಾ KRSದು? ಅದು ಮಾಡಬೇಕಾದ್ರೆ ಆ ಒಂದೇ ಒಂದು ಗ್ರಾಮ್ ಸಿಮೆಂಟ್ ಉಪಯೋಗಿಸಲಿಲ್ಲ ಆಗ. ಆಮೇಲೆ ಅವರು ಆಗಲೇ ಲೆಕ್ಕ ಹಾಕಿದ್ದಾರೆ, ಎಷ್ಟು ವರ್ಷ ಇರಬೇಕು ಇದು, ಎಷ್ಟು ನೀರು ಇರಬೇಕು, ಏನಾಗುತ್ತೆ ನೀರು ಅಂತೆಲ್ಲ. ವಿಶ್ವೇಶ್ವರಯ್ಯನವರ ಮಾಸ್ಟರ್ ಬ್ರೈನ್ ಅದನ್ನು ಉಪಯೋಗಿಸಿದ್ದಾರೆ. ಬರೀ ಗಾರೆ ಅಂದರೆ ಸುಣ್ಣ ಮತ್ತು ಜೇಡಿ ಮಣ್ಣು ಇಂಥ ಸಣ್ಣ ಸಣ್ಣ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಬಹಳ ಒಂದು ಪ್ಲ್ಯಾನಿಂಗ್ನಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ಅದು ಇಷ್ಟು 100 ವರ್ಷ ಆದರೂ ಕೂಡ ಹಾಗೇ ಇದೆ, ಮುಂದೆ ಕೂಡ ಇರುತ್ತೆ. ಅದನ್ನು ಯಾವುದೇ ಡ್ಯಾಮ್ ನೋಡಿ ಬುಡದಲ್ಲಿ ಅಗಲವಾಗಿರುತ್ತೆ, ಅದರ ಫೌಂಡೇಶನ್ ಅಗಲವಾಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ತಡ್ಕೊಳ್ಳುವಂಥ ಒತ್ತಡ ಏನಾಗುತ್ತೆ? ಇದಾಗುತ್ತೆ, ವಿಸ್ತೀರ್ಣ ಹೆಚ್ಚಾಗುತ್ತೆ. ಅದರಿಂದ ವಿಸ್ತೀರ್ಣ ಹೆಚ್ಚಾಗೋದ್ರಿಂದ ಒತ್ತಡ ಚೆನ್ನಾಗಿ ಇದಾಗುತ್ತೆ. ಸೊ ಅದರಿಂದ ಕಟ್ಟಡಕ್ಕೆ ಮತ್ತು ಅಣೆಕಟ್ಟುಗಳಿಗೆಲ್ಲ ಬುಡ ಅಗಲವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೀರಿನ ಒತ್ತಡ ತಡ್ಕೊಳ್ಬೇಕಾಗುತ್ತೆ ಅದು. ಇನ್ನೊಂದು ಭಾರವಾದ ತೂಕವನ್ನು ಹೊರುವಂಥ ಲಾರಿಗಳು, ಅದು ಚಕ್ರಗಳು ಕೂಡ ಅಗಲವಾಗಿರ್ತದೆ. ನೋಡಿದ್ದೀರಾ? ನಿಮಗೆ ಎಸ್ಪೆಷಲಿ ಹೈವೇ ಹೋಗುತ್ತಾ ನೋಡಿ ಲಾರಿಗಳು, ಆ ಲಾರಿ ತುಂಬ ಕೆಲವರಲ್ಲಿ ಕಾರ್ ಹೊತ್ಕೊಂಡು ಹೋಗ್ತವೆ, ಕಾರುಗಳು, ಕೆಲವರಲ್ಲಿ ಸ್ಟೀಲ್ ಐಟಮ್ಸ್ ಹೋಗ್ತವೆ. ಈ ಥರ ಭಾರವಾಗಿ ಹೋಗತಕ್ಕಂಥ ಲಾರಿಗಳಿಗೆ ಚಕ್ರ ಜಾಸ್ತಿ ಇರುತ್ತೆ. ನೋಡಿದ್ದೀರಾ? ಸಾಮಾನ್ಯ ಚಕ್ರಕ್ಕೆ ಎಷ್ಟಿರ್ತದೆ? 4, ಕೆಲವಕ್ಕೆ 4 ಇರುತ್ತೆ, ಕೆಲವು 8 ಇರುತ್ತೆ. ಕೆಲವದಕ್ಕೆ 16, 32 ಹೀಗೆಲ್ಲ ಇರುತ್ತೆ. ಆಮೇಲೆ ಅಗಲವಾಗಿರುತ್ತೆ. ಯಾಕೆಂದರೆ ಅದು ತಡ್ಕೋಬೇಕಲ್ಲ, ತುಂಬ ಭಾರ ಇರುತ್ತೆ. ಉದಾಹರಣೆಗೆ ಕಾರ್ ಸಾಗಿಸ್ಬೇಕಾದ್ರೆ ಒಂದು ಸುಮಾರು ಕಾರನ್ನು ಸಾಗಿಸ್ತಾರೆ. ಒಂದು ಲಾರಿಲಿ ಸುಮಾರು 30 ಟನ್ನು, 60 ಟನ್ನು, 100 ಟನ್ನು ಈ ಥರ ಇರ್ತದೆ. ಇನ್ನು ನೀವು ಮಿಲಿಟ್ರಿ ಹೋದ್ರಂತೂ ಇನ್ನೂ ಜಾಸ್ತಿ ಇರುತ್ತೆ. ಮಿಲಿಟ್ರಿನಲ್ಲಿ ದೊಡ್ಡ ದೊಡ್ಡ ಲಾರಿಗಳು ಇರ್ತವೆ, ಅದನ್ನು ಟ್ಯಾಂಕ್ಸ್ ಅಂತ ಹೇಳ್ತಾರೆ, ಮಿಲಿಟ್ರಿ ಟ್ಯಾಂಕ್ಸ್ ಅಂತಾರೆ. ಆ ಟ್ಯಾಂಕ್ಸನ್ನು ಸಾಗಿಸ್ಬೇಕಾದ್ರೆ ಅದಕ್ಕೆ ಇನ್ನೂ ಜಾಸ್ತಿ ತೂಕ ಇರತಕ್ಕಂಥ ಟೈರ್ಗಳನ್ನು ಹಾಕ್ತಾರೆ ಮತ್ತು ಅದು ಇನ್ನೂ ಕೂಡ ಅದು ತಡ್ಕೊಳ್ಬೇಕಾಗುತ್ತೆ. ಇಲ್ಲಿ 1000 ಟನ್ನು, 1 ಟನ್ನದು ಎಷ್ಟು kg ಇರುತ್ತೆ? 1000 kg. ಸೊ 1000 × 1000 ಅಷ್ಟು ತೂಕ ಇರತಕ್ಕಂಥ ಟ್ಯಾಂಕರ್ಸ್ ಅಂತ ಹೇಳ್ತಾರೆ. ನಿರಂತರವಾಗಿ ಚಲಿಸಲಿಕ್ಕೆ ಸರಪಳಿ ವ್ಯವಸ್ಥೆ ಇರುತ್ತೆ, ಚೈನ್ ಸಿಸ್ಟಮ್. ನೋಡಿ ಇಲ್ಲಿ
ಕಾಣಿಸ್ತಾ ಇದೆಯಾ? ಚೈನ್ ಇದೆಲ್ಲ ಅದರ ಟೈರ್ಗಳು, ಇದು ಚೈನ್. ಆ ಟ್ಯಾಂಕ್ ಎಷ್ಟು ತೂಕ ಇರುತ್ತೋ ಅದನ್ನು ಡಿಪೆಂಡ್ ಹಾಕ್ಕೊಂಡು ಆ ಥರ ಇರುತ್ತೆ. ಇನ್ನು ಕೆಲವು ಹೆಲಿಕಾಪ್ಟರ್ ಕೂಡ ಕ್ಯಾರಿ ಮಾಡೋಂಥವು ಇರ್ತವೆ. ಇನ್ನು ಅದರೊಳಗೆ ಜನ ಕೂಡ ಇರ್ತಾರೆ ನೋಡಿ ಈ ಥರ. ನೀವು ಎಷ್ಟು ಜನ ಸೇರ್ತೀರಾ ಮಿಲಿಟ್ರಿಗೆ? ಸೇರ್ತೀರಾ? ನೋಡಿ, ಕೆಲವರು ಎಸ್ಪೆಷಲಿ ಬಿಜಾಪುರಲ್ಲಿ ಸೈನಿಕ್ ಸ್ಕೂಲ್ ಅಂತಿದೆ, ಹಾಗೆ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಅಂತಿದೆ. ಈ ಕೆಲವೆಲ್ಲ ಮಿಲಿಟ್ರಿ ಸ್ಕೂಲ್ಗಳಿದೆ, ಹುಡುಗರಿಗೆ ಹುಡುಗಿರಿಗೆಲ್ಲ ಬೇರೆ ಬೇರೆ ಇದೆ. ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಮಿಲಿಟ್ರಿ ಸೇರಿದ್ರೆ ನಮ್ಮ ದೇಶಕ್ಕೆ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ಬೋದು. ಆದರೆ ನೀವು ಅದಕ್ಕೆ ನಿಮ್ಮ ಸ್ವಾರ್ಥ ಬಿಡಬೇಕಾಗುತ್ತೆ. ನಿಮ್ಮ ತಂದೆ ತಾಯಿ ಬಂಧು ಬಳಗ ಅವರೊಟ್ಟಿಗೆ ಹೆಚ್ಚಿರ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಫೋನ್ ಮಾಡ್ಬೋದು ಅಥವಾ ಅಪರೂಪಕ್ಕೆ ಬಂದು ಹೋಗೋದಷ್ಟು ಬಿಟ್ಟರೆ ಯಾವಾಗಲೂ ಬರಲಿಕ್ಕೆ ಆಗಲ್ಲ. ಆದರೆ ದೇಶ ಸೇವೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಮದರ್ ಆ್ಯಂಡ್ ಮದರ್ಲ್ಯಾಂಡ್ ಆರ್ ಗ್ರೇಟರ್ ದನ್ ಹೆವನ್ ಅಂತ ಶ್ರೀರಾಮಚಂದ್ರ ಲಕ್ಷ್ಮಣಿಗೆ ಹೇಳಿದಂಥ ಮಾತು. ಎಲ್ಲಿ? ಲಂಕೆಯಲ್ಲಿ. ಯಾವಾಗ? ಎಲ್ಲ ಯುದ್ಧ ಮುಗಿದ ಮೇಲೆ ಲಂಕೆಯ ಒಂದು ಸಾಮ್ರಾಜ್ಯ ನೋಡಿದಾಗ ಲಕ್ಷ್ಮಣಿಗೆ ಅನಿಸುತ್ತೆ, ಅಣ್ಣ ಇಲ್ಲೇ ಇದ್ಬಿಡೋಣ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಗ ಹೇಳ್ತಾನೆ ಶ್ರೀರಾಮ, ಹೆತ್ತ ತಾಯಿ ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಮೇಲು ಅಂತ ಹೇಳ್ತಾನೆ. ಸೊ ಅಂದರೆ ನಮ್ಮ ದೇಶಕ್ಕೋಸ್ಕರ ನಾವು ಸೇವೆ ಮಾಡಿ ಸಿದ್ಧರಾಗಿರಬೇಕು. ಒಂದು ವಿಧಾನ ಈ ಸೈನಿಕರಾಗೋದು, ಟೀಚರ್ಸ್ ಕೂಡ ಆಗ್ಬೋದು, ಅದು ಒಳ್ಳೆಯ ಸೇವೆನೇ. ಸೊ ಬೇರೆ ಥರ ಕಾರ್ಯಗಳಿದ್ದಾವೆ ಅಲ್ವಾ? ಆದರೆ ನಿಸ್ವಾರ್ಥವಾಗಿ ದುಡಿಯುವಂಥ ಒಂದು ಮನೋಭಾವನೆ ಬೆಳೆಸ್ಕೊಬೇಕು. ಸರಿನಾ? ನೋಡಿ, ಇಲ್ಲಿ ಮಿಲಿಟ್ರಿ ಮೆನ್ ಕೂತಿದ್ದಾರೆ ನೋಡಿ, ಇದಕ್ಕೇನಂತಾರೆ? ಟ್ಯಾಂಕರ್ಸ್ ಅಂತ ಕರೀತಾರೆ. ಇಲ್ಲಿ ನೋಡಿ ಚೈನ್ ಬರ್ತದಲ್ಲ, ಯಾಕೆ ಈ ಥರ ಚೈನ್ ವ್ಯವಸ್ಥೆ ಇದೆ ಅಂದರೆ ಅದು ಒತ್ತಡವನ್ನು ತಡ್ಕೊಳ್ಳುತ್ತೆ, ನಿಧಾನ ಹೋಗುತ್ತೆ ಅದು. ಅದಕ್ಕೆ ರೋಡು ತುಂಬ ಗಟ್ಟಿ ಇರಬೇಕಾಗುತ್ತೆ, ಸಾಮಾನ್ಯ ರೋಡಲ್ಲಿ ಆಗಲ್ಲ. ಈ ಥರ ಅಲ್ಲಿ ಮುಖ್ಯವಾಗಿ ಇದನ್ನು ಸಾಗಿಸ್ಬೇಕಾದ್ರೆ, ಟ್ಯಾಂಕರ್ ಸಾಗಿಸ್ಬೇಕಾದ್ರೆ ತುಂಬ ತೂಕ ಇರ್ತದೆ, ತುಂಬ ದೂರ ಹೋಗಬೇಕಾಗುತ್ತೆ, ರಸ್ತೆಗಳು ತುಂಬ ಗಟ್ಟಿ ಇರಬೇಕಾಗುತ್ತೆ. ಸೊ ಈ ಥರ ಸೈನ್ಯದ ಬಳಸುವಂಥ 1000 ಟನ್ಗಳಷ್ಟು ಭಾರ ಹೊಂದಿರುವ ಟ್ಯಾಂಕರ್ಗಳನ್ನು ನಿರಂತರವಾಗಿ ಚಲಿಸುವಂತಹ ಸರಪಳಿ ವ್ಯವಸ್ಥೆ ಇರ್ತದೆ ಅಂತ ಹೇಳ್ಬಿಟ್ಟು. ನೋಡಿ, ಸರಪಳಿ ಇದೇನು ಮಾಡ್ತದೆ? ಆ ಒತ್ತಡವನ್ನು ತಡ್ಕೊಳ್ತದೆ ಅಂತ ಹೇಳ್ಬಿಟ್ಟು. ಸೊ ಒತ್ತಡ ಎಂಬುವಂಥದ್ದು ಬಹಳ ಒಂದು ವಿಶೇಷವಾದ ವಿದ್ಯಮಾನ ಅಲ್ವಾ? ಪಾಸ್ಕಲ್ ಇನ್ನೊಂದು ಪ್ರಯೋಗ ಮಾಡಿದ್ದ. ಒಂದು ಪಿಚಕಾರಿ ತಗೊಂಡು ಅದರೊಳಗೆ ತೂತುಗಳು ಮಾಡಿ ಅದು ನೀರು ಬಿಟ್ಟು ಒತ್ತಿದ್ದು, ಆವಾಗ ನೀರೆಲ್ಲ ಒಂದೇ ಕಡೆ ಹರಡುತ್ತೆ. ಸೊ ನೀರಿನ ಒಂದು ಒತ್ತಡ ಬಗ್ಗೆ ಹಲವಾರು ಪ್ರಯೋಗ ಮಾಡಿದ್ದಾನೆ ಪಾಸ್ಕಲ್. ನೀವು ನಿಧಾನ ನೋಡುವಂತೆ. ಸೊ ಈ ಥರ ನಾವು ನಮ್ಮ ನಿತ್ಯ ಜೀವನದಲ್ಲಿ ಈ ನೂಕು ಬಲ ಅಥವಾ ಥ್ರಸ್ಟ್ ಅಂತ ಹೇಳ್ತಾರೆ, ಮತ್ತು ಒತ್ತಡವನ್ನು ನಾವು ಹಲವಾರು ಕಡೆಯಲ್ಲಿ ನಾವು ಉಪಯೋಗಿಸ್ತೇವೆ. ಅದು ಭಾಳ ಮುಖ್ಯವಾದ ವಿದ್ಯಮಾನ. ಇವಾಗ ಸ್ವಲ್ಪ ಮನೆ ಕೆಲಸ ನೋಡೋಣ. ವೇಗವಾಗಿ ಚಲಿಸುತ್ತಿರುವ ಕಾರಿನ ಇಂಜಿನನ್ನು ನಿಲ್ಲಿಸಿದಾಗ ನಿಧಾನವಾಗಿ ಬರುತ್ತದೆ ಯಾಕೆ ಅಂತ ಒಂದು ಕ್ವಶನು. ವಾಹನ ಟೈರ್ಗಳನ್ನು ವಿನ್ಯಾಸಗೊಳಿಸ್ತಾರೆ. ವಿನ್ಯಾಸ ಅಂದರೆ ಟ್ರೇಡಿಂಗ್ ಅಂತಾರೆ, ಅಂದರೆ ಶೇಪ್ ಮಾಡ್ತಾರೆ ಯಾಕೆ ಅಂತ. ಆಮೇಲೆ ಭಾರವನ್ನು ಹೊರುವಂಥ ಕೆಲಸಗಾರರು ತಮ್ಮ ತಲೆ ಮೇಲೆ ಬಟ್ಟೆ ಚೆಂಡು ಕಟ್ಕೊಂಡಿರ್ತಾರೆ. ನೋಡಿದ್ದೀರಾ? ಈ ಹಳ್ಳಿ ಕಡೆ ಎಲ್ಲ ಮಣ್ಣು ಸಾಗಿಸ್ಬೇಕಾರೆ ಅಥವಾ ಲಗೇಜ್ ಹೊರಬೇಕಾದ್ರೆ ಒಂದು ರೌಂಡಾಗಿ ಒಂದು ತಲೆ ಮೇಲೆ ಚೆಂಡು ಇಟ್ಕೊತಾರೆ ಯಾಕೆ ಅಂತ. ಮೊಳೆಗಳ ತುದಿಯು ಚೂಪಾಗಿರ್ತದೆ, ನೈಲ್ಸ್ ಶಾರ್ಪ್ ಆಗಿರ್ತದೆ ಯಾಕೆ ಅಂತ. ಕೊನೆಯ ಕ್ವಶನ್ನು, ಒತ್ತಡ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಅದು ನಿರೂಪಿಸಿರಿ ಅಂತ ಹೇಳ್ಬಿಟ್ಟು. ವಾಟ್ ಈಸ್ ದ ಇಂಟರ್ನ್ಯಾಷನಲ್ ಯೂನಿಟ್ ಆಫ್ ಮೆಜರಿಂಗ್ ಪ್ರೆಷರ್? ಡಿಫೈನ್ ಇಟ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಬರ್ತೀರಾ? ಸೊ ಓಕೆ, ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.